ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬನ್ನಿ, 1 ಗಂಟೆಯಲ್ಲಿ 2 ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗುತ್ತಾ ಅಂತ ನೋಡೋಣ. 2 ಲೈನಿಂಗ್ ಬ್ಲೌಸ್ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ರೆಡ್ ಕಲರು, ಒಂದು ಸ್ಕೈ ಬ್ಲೂ ಕಲರ್, ಎರಡನ್ನೂ ತೊಗೊಂಡಿದ್ದೀನಿ. ಒಂದು ಆಲ್ರೆಡಿ ಸೈಡ್ಗೆ ಇಟ್ಟಿದ್ದೀನಿ ರೆಡ್ ಕಲರು. ಇವಾಗ ಇದು ರಾಮ ಗ್ರೀನ್ ಕಲರ್, ಸ್ಕೈ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಫಸ್ಟ್ಗೆ ನಾನು ಸ್ಟಿಚ್ ಮಾಡ್ಕೋತಾ ಇರುವಂಥದ್ದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ, ಅಂದರೆ ಇದು ಸಿಂಗಲ್ ಪಟ್ಟಿ. ಓಕೆನಾ, ನಾನು ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಏನಪ್ಪ ಟ್ರಿಕ್ಕು ಅಂದರೆ, ಇದರಲ್ಲಿ ನೀವು 2 ಬ್ಲೌಸ್ನ 1 ಅವರಲ್ಲಿ ಅರ್ಧ ಗಂಟೆಯಲ್ಲಿ ಹೊಲಿಬೋದು. ಅಂದರೆ ತುಂಬ ಈಸಿಯಾಗಿ ಹೊಲಿಬೋದು. ಏನದು ಟ್ರಿಕ್ ಅಂತ ಮುಂದೆ ಹೇಳ್ತೀನಿ, ವಿಡಿಯೋ ನೋಡಿ. ಆಮೇಲೆ ನಿಮಗೆ ನಿಧಾನವಾಗಿ, ನನಗೆ ಏನು ಫಾಸ್ಟ್ ಮಾಡಿಲ್ಲ ವಿಡಿಯೋನ, ನಾನು ಹೇಗೆ ಸ್ಟಿಚ್ ಮಾಡಿದ್ದೀನೋ ಹಾಗೆ ತೋರಿಸಿದ್ದೀನಿ. ಒಂದು ಸಲ ನಿಧಾನಕ್ಕೆ ನೋಡಿ, ಅರ್ಥ ಆಗೋರಿಗೆ, ಬಿಗಿನರ್ಸ್ಗೆ ಅರ್ಥ ಆಗಲಿ ಅಂದ್ಬಿಟ್ಟೆ ತೋರಿಸಿರುವಂಥದ್ದು. ಮತ್ತು ಅದೇ ದಾರ ಕಟ್ಟೋದಾಗ, ದಾರ ಪೋಣಿಸೋದೆಲ್ಲನೂ ಕಟ್ ಮಾಡಿದ್ದೀನಿ ಅಷ್ಟೇ. ಸ್ಟಿಚಿಂಗ್ ಮಾಡ್ತಾ ಇರೋದು ಆರಾಮಾಗಿ ತೋರಿಸಿದ್ದೀನಿ. ನಿಧಾನಕ್ಕೆ ಅರ್ಥ ಆಗಲಿ ಅಂತಲೇ ತೋರಿಸಿರುವಂಥದ್ದು, ಅಂದರೆ ಫಾಸ್ಟ್ ಮಾಡ್ದೇನೆ. ನೋಡಿ ಅರ್ಥ ಆದವ್ರಿಗೆ, ಅರ್ಥ ಮಾಡ್ಕೊಂಡವರು ಕಮೆಂಟ್ ಮಾಡಿ. ಓಕೆನಾ, ನೀಟಾಗಿದೆ, ಅರ್ಥ ಆಯಿತು ಅನ್ನೋದನ್ನು ಒಂದು ಕಮೆಂಟ್ ಮಾಡಿದ್ರೆ ನಮಗೊಂಥರ ಖುಷಿ ಆಗುತ್ತೆ. ಓಕೆನಾ, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸ್ಟಿಚಿಂಗ್ ಆದಮೇಲೆ ಇದು ಬಂದುಬಿಟ್ಟು ಬೆಲ್ಟ್. ಓಕೆನಾ, ಆ ಕಡೆ ಒಂದು ಈ ಕಡೆ ಒಂದು 3 ಪೀಸ್ ತೊಗೊಂಡಿದ್ದೀನಿ. 2 ಲೈನಿಂಗ್ ಬರುತ್ತೆ, ಒಂದು ಮೇನ್ ಪೀಸ್ ಬರುತ್ತೆ. ಓಕೆನಾ, ಕೆಳಗಡೆ ಲೈನಿಂಗು, ಮಧ್ಯದಲ್ಲಿ ಮೇನ್ ಪೀಸು, ಆಮೇಲೆ ಮತ್ತೆ ಲೈನಿಂಗ್ ಪೀಸು. ಓಕೆನಾ, 3 ಪೀಸನ್ನು ಒಟ್ಟಿಗೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ನಾನು ಹೇಳ್ದಂಗೆ ಕೆಳಗಡೆ ಲೈನಿಂಗ್ ಪೀಸ್ ಬರಬೇಕು, ಮಧ್ಯದಲ್ಲಿ ಬ್ಲೌಸ್ ಪೀಸು, ಮತ್ತು ಲೈನಿಂಗ್ ಪೀಸು. ಹೀಗೆ 3 ಪೀಸನ್ನು ಒಟ್ಟಿಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಒಂದೇ ಸಮನಾಗಿ. ಇದು ಸ್ಟಿಚಿಂಗ್ ಆದಮೇಲೆ ಮತ್ತೆ ಇವಾಗ ಏನಪ್ಪ ಮಾಡಬೇಕು ಅಂದರೆ, ಒಂದು ಲೈನಿಂಗ್ ಪೀಸ್ನ ತೆಗೆದು ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ 2 ಆಪೋಸಿಟ್ ಬರಬೇಕು. ಆಮೇಲೆ ನಾನು ನ್ಯಾಚ್ ಹಾಕ್ಕೊಂಡಿರ್ತೀವಿ ನೋಡಿ, ಆ ಲೈನಿಂಗ್ ಮೇಲೆ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಮೇಲೆ ಇರುತ್ತಲ್ಲ ಲೈನಿಂಗ್ ಪೀಸು, ಅದ್ರ ಮೇಲೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ ಒಂದು ಪಾಯಿಂಟ್ ಹೊಲಿಗೆನ ಹಾಕ್ಕೊಳ್ಳಿ. ಓಕೆನಾ, ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನು ತಿರುಗಿಸ್ಬಿಟ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಇದು ಬೋಟಿಕ್ ಸ್ಟೈಲಲ್ಲಿ ಇದೇ ರೀತಿಯೇ ಸ್ಟಿಚ್ ಮಾಡೋದು. ಯಾಕೆಂದರೆ ನಾನು ಒಂದಷ್ಟು ದಿನ ಬೋಟಿಕ್ಕಲ್ಲಿ ಕೆಲಸ ಮಾಡಿದ್ದೆ. ಹಂಗಾಗಿ ನನಗೆ ಅಲ್ಲಿಗೆ ಕೆಲಸದಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ. ಒಂದಷ್ಟು ದಿನ ಕೆಲಸ ಮಾಡಿ ಮತ್ತೆ ಆಮೇಲೆ ಮನೇಲೇ ಮಾಡೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ, ಈ ಥರ ಬೋಟಿಕ್ಕಲ್ಲಿ ಕೆಲಸ ಮಾಡಿದ್ದೀನಿ, ಎಲ್ಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಓಕೆನಾ, ಇವಾಗ ಇದನ್ನು ಒಂದೇ ಸಮನಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ 1 ಪೀಸ್ ಇತ್ತಲ್ಲ, ಇನ್ನು 2 ಪೀಸು ಒಂಚೂರು ಜಾಸ್ತಿ ತೊಗೊಂಡಿರ್ತೀವಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಇವಾಗ ಬ್ಲೌಸ್ ಪೀಸು ಮತ್ತು ಒಂದು ಲೈನಿಂಗು 2 ಸೇರಿಸಿ ಒಂದು ಹೊಲಿಗೆ ಹಾಕ್ಕೊಳ್ಳಿ. ನಾವು ಫ್ರಂಟ್ ಪೀಸ್ಗೆ ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ರೆ, ಅದೇ ಮಾರ್ಜಿನಲ್ಲಿ ನೀವು ಫ್ರಂಟ್ ಪೀಸ್ಗೆ ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ, ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇವಾಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಸ್ಲೀವ್ಸು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಬಂದುಬಿಟ್ಟು ಜಾಯಿಂಟಿಂಗ್ ಏನಿಲ್ಲ ಸದ್ಯಕ್ಕೆ, ಒಂದೊಂದು ಜಾಯಿಂಟ್ ಬಂದುಬಿಡುತ್ತೆ. ಇದು ನಮಗೆ ಲೈನಿಂಗು ಜಾಯಿಂಟ್ ಇಲ್ಲ, ಮತ್ತು ಬ್ಲೌಸ್ ಪೀಸಲ್ಲೂ ಜಾಯಿಂಟಿಂಗ್ ಇಲ್ಲ. ಇದು ಅಡ್ಡ ಬಂದಿತ್ತು ಸ್ಲೀವ್ಸು, ಹಾಗಾಗಿ ನಮಗೆ ಜಾಯಿಂಟಿಂಗ್ ಬಂದಿಲ್ಲ. ಓಕೆನಾ, ಈಗ ಫಸ್ಟು ಬ್ಲೌಸ್ ಪೀಸು, ಆಮೇಲೆ ಲೈನಿಂಗ್ ಇಟ್ಕೊಂಡು ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಳ್ಳಿ. ನಾವು ಸೇಫ್ ಎಲ್ಲ ತೆಗ್ದಿರ್ತೀವಲ್ಲ, ಅದು ಕರೆಕ್ಟಾಗಿರೋ ಥರ ಕೂರಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಅದು ಮೇಯ್ನು, ಬಟ್ಟೆ ನಮಗೆ ಕರೆಕ್ಟಾಗಿ ಹೊಂದಬೇಕದು, ಅಲ್ಲಿ ಕರೆಕ್ಟಾಗಿ ಕೂರಿಸ್ಕೊಳ್ಳಿ. ಒಂಚೂರು ಆ ಕಡೆ ಈ ಕಡೆ ಆದರೂ ಬಟ್ಟೆಗೆ ಇದಾಗುತ್ತೆ, ಮತ್ತೆ ಪ್ಯಾಚ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಅದು ಶೇಪ್ ತೆಗ್ದಿರೋದು ಕರೆಕ್ಟಾಗಿ ಕೂತಿದೆಯಾ ಇಲ್ವಾ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿಕೊಂಡು ಸ್ಟಿಚ್ ಮಾಡಿ. ಓಕೆನಾ, ಈ ರೀತಿ 2 ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. 2 ಬ್ಲೌಸನ್ನು ಇದೇ ರೀತಿ 1 ಗಂಟೆ ಒಳಗಡೆನೇ ಸ್ಟಿಚ್ ಮಾಡಿದ್ದೀನಿ. ಇದನ್ನು ಫಾಸ್ಟ್ ಮಾಡಿದರೆ ಅರ್ಧ ಗಂಟೆಗೆ ನಿಲ್ಲಿಸ್ಬೋದಾಗಿತ್ತು, ಆದರೆ ಫಾಸ್ಟ್ ಮಾಡಿಲ್ಲ ನಾನು. ಆಮೇಲೆ ಬಿಗಿನರ್ಸ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರನೇ ನಾನು ಹೇಗೆ ಸ್ಟಿಚ್ ಮಾಡಿದ್ದೀನೋ ಹಾಗೆ ತೋರಿಸ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ, ಈಗ ಲೈನಿಂಗ್ ಪೀಸ್ ತೆಗೆದ್ಬಿಟ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ಒಂದು ಪಾಯಿಂಟ್ ಹೊಲಿಗೆನ ಹಾಕ್ಕೋಬೇಕು. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕಿದ್ಮೇಲೆ ಮತ್ತೆ ಅದನ್ನು ತಿರುಗಿಸಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ಈಗ ಮತ್ತೆ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಓಕೆನಾ, ಇವಾಗ ಇದಾಯಿತು.
ಈಗ ಈ ಕಡೆ ಪೀಸನ್ನು ಅದೇ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈಗ ಮತ್ತೆ ಹೇಳಿದ್ನಲ್ಲ, ಈ ಕೆಳಗಡೆ ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಎರಡೂ ಸ್ಲೀವ್ಸ್ಗೂ ಈ ರೀತಿ ಹಾಕ್ಕೊಂಡಾದ್ಮೇಲೆ ಮತ್ತೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ನಾನು ಎಲ್ಲದಕ್ಕೂ ಪಿನ್ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಇದಕ್ಕೇನು ಪಿನ್ನಿನ ಅವಶ್ಯಕತೆ ಇಲ್ಲ. ಏನಕ್ಕಂದರೆ ಇದು ಬಟ್ಟೆ ರಫ್ ಇದೆ, ಹಂಗಾಗಿ ಇದಕ್ಕೇನು ಪಿನ್ ಹಾಕ್ಕೋಬೇಕು ಅಂತ ಇಲ್ಲ. ಬಿಗಿನರ್ಸ್ ಆದರೆ ಬೇಕು ಅಂದರೆ ಒಂದು ಪಿನ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ, ಬಟ್ಟೆ ಆ ಕಡೆ ಏನು ಸರಿಯಲ್ಲ. ಸಾಫ್ಟಾಗಿರೋ ಬಟ್ಟೆ ಆದರೆ ಆ ಥರ ಸರಿಯೋದು. ಈ ಥರ ಬಟ್ಟೆಗಳೆಲ್ಲ ಆ ಥರ ಏನು ಸರಿಯಲ್ಲ. ನಾವು ಹೇಗೆ ಲೈನಿಂಗ್ ಇಟ್ಟಿರ್ತೀವಿ ಹಾಗೇ ಇರುತ್ತೆ. ಆವಾಗ ಈಸಿಯಾಗಿ ಸ್ಟಿಚ್ ಮಾಡೋದು, ಪಿನ್ನಿನ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಎಲ್ಲದಕ್ಕೂ ಪಿನ್ ಯೂಸ್ ಮಾಡಲೇಬೇಕು ಅಂತೇನಿಲ್ಲ. ಈ ಥರ ಬಟ್ಟೆಗಳಿಗೇನು ಪಿನ್ನಿನ ಅವಶ್ಯಕತೆ ಇರೋದಿಲ್ಲ. ನೀವು ಆರಾಗೆ ಸ್ಟಿಚಿಂಗ್ ಮಾಡ್ಬೋದು, ಬಿಗಿನರ್ಸು ಕೂಡ. ಓಕೆನಾ? ಇವಾಗ ಇದು ಸ್ಟಿಚಿಂಗ್ ಆಯಿತು. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಬಿಟ್ಟು ಅದು ಎಕ್ಸ್ಟ್ರಾ ಬಟ್ಟೆ ಬರುತ್ತೆ ನೋಡಿ, ಅದನ್ನು ಕಟ್ ಮಾಡಿ ತೆಗೆದುಬಿಡ್ಬೇಕು. ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಟ್ರೆ ಆಯಿತು. ಎರಡೂ ಸ್ಲೀವ್ಸಲ್ಲೂ ಕೂಡ ಅದೇ ರೀತಿಯೇ ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚಿಂಗ್ ಮಾಡ್ಬೋದು. ಮಾಡ್ತೀನಿ ಅಂತ ಮನಸ್ಸು ಮಾಡಿದ್ರೆ ಸ್ಟಿಚಿಂಗ್ ಮಾಡಲೇಬೋದು. ಲೈನಿಂಗ್ ಬ್ಲೌಸ್ ಅಂತೂ ಆರಾಮಾಗಿ ದಿನಕ್ಕೆ 10 ಬ್ಲೌಸ್ವರೆಗೂ ಸ್ಟಿಚ್ ಮಾಡ್ಬೋದು. ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಂದರೆ ಸ್ಟಿಚ್ ಮಾಡ್ಬೋದು. ಅಂದರೆ ಡಿಸೈನ್ ಇಲ್ಲದೇ ಹೋದರೆ, ಡಿಸೈನ್ ಇದ್ದರೆ ಒಂದು 2 ಅವರ್ಸ್ ಆದರೂ ಬೇಕು. ಕೆಲವೊಂದು ಪೈಪಿಂಗ್ ಇರುತ್ತೆ, ಪ್ಯಾಚ್ ವರ್ಕ್ ಇರುತ್ತೆ, ಅದಕ್ಕೆಲ್ಲ ಒಂದು 2 ಅವರ್ಸ್ ಬೇಕಾಗುತ್ತೆ. ಓಕೆನಾ? ಹಂಗಾಗಿ ಅದಕ್ಕೆ ದುಡ್ಡು ಜಾಸ್ತಿ ತಗೋತಾರೆ. ಆಮೇಲೆ ಕೆಲಸನೂ ಹಂಗೆ ಹಿಡಿಯುತ್ತೆ, ಟೈಮು ಜಾಸ್ತಿ ತಗೊಳುತ್ತೆ ಅದಕ್ಕೋಸ್ಕರ. ಈಗ ಇದು ಬಂದುಬಿಟ್ಟು ಫ್ರಂಟ್ ಪೀಸು. ಮಾಮೂಲಿ ಎರಡೂ ಕಡೆನೂ ಇದು ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಪಾಯಿಂಟ್ನ ನೀಟಾಗಿ ಮಾರ್ಕ್ ಮಾಡಿಕೊಂಡು ಇದೂ ಅಷ್ಟೇ ಉಲ್ಟಾ ಔಟ್ ಮಾಡ್ಕೋಬೇಕು. ನೀಟಾಗಿ ಮಾರ್ಕ್ ಮಾಡಿಕೊಂಡು ಎರಡು ಆಪೋಸಿಟಾಗಿ ಇಟ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ, ಸ್ಲೀವ್ಸು ಈ ಥರ ಎರಡೆರಡು ಪೀಸ್ ಬರೋದನ್ನು ಈ ರೀತಿ ಆಪೋಸಿಟಾಗಿ ಇಟ್ಕೊಂಡ್ಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಅಂದರೆ ಯಾಕೆಂದರೆ ಬಿಗಿನರ್ಸ್ಗೆ ಕನ್ಫ್ಯೂಸ್ ಆಗ್ಬೋದು ಅಂತ. ಯಾಕೆಂದ್ರೆ ನಾವು ಕಲಿಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಒಂದು ಸಲ ಸ್ಟಿಚ್ ಮಾಡಿದೆ ಎರಡು ಒಂದೇ ಸೈಡ್ ಬಂದ್ಬಿಡೋದು, ಬಿಚ್ಚೋದು ಮಾಡೋದು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ಹೇಳ್ತಾನೆ ಇರ್ತೀನಿ. ಬಿಗಿನರ್ಸ್ ಅದೊಂದು ನೆನಪಿನಲ್ಲಿ ಇಟ್ಕೊಂಡು ಈ ಥರ ಫಸ್ಟೇ ಆಪೋಸಿಟಾಗಿ ಇಟ್ಕೊಳ್ಳಿ. ಮತ್ತು ಇವಾಗ ನೆಕ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೆಕ್ ಸ್ಟಿಚ್ ಮಾಡಿ ಔಟ್ ಮಾಡ್ಕೊಂಬಿಡೋಣ ಅಂತ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಬಿಟ್ಟು ಇದೂ ಅಷ್ಟೇ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದು ಎಕ್ಸ್ಟ್ರಾ ಬಟ್ಟೆ ನಾವು ಯಾವಾಗಲೇ ಕಟಿಂಗ್ ಮಾಡಿದ್ರೂ ಇದ್ದೇ ಇರುತ್ತೆ. ನಾವು ಸ್ಟಿಚಿಂಗ್ ಆದಮೇಲೆ ಅದನ್ನ ಕಟ್ ಮಾಡ್ಕೋಬೇಕು. ಒಂದೇ ಸಮನಾಗಿ ನಾವು ಕರೆಕ್ಟಾಗಿ ಕಟ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಸ್ಟಿಚಿಂಗ್ ಮಾಡೋ ಬಟ್ಟೆ ಆ ಕಡೆ ಈ ಕಡೆ ಬಳಕಿದಾಗ ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಹಂಗಾಗಿ ಫಸ್ಟ್ ಸ್ಟಿಚ್ ಮಾಡಿ ಆಮೇಲೆ ಕಟ್ ಮಾಡ್ಕೊಳ್ಳಿ. ಇವಾಗ ನ್ಯಾಚ್ ಹಾಕ್ಕೊಂಡು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನ್ಯಾಚ್ ಹಾಕಲೇಬೇಕು ಕ್ರಾಸಲ್ಲಿ, ಇಲ್ಲಾಂದರೆ ಬಟ್ಟೆ ತಿರುಗಲ್ಲ, ಬಳಕಲ್ಲ. ಇಲ್ಲಾಂದರೆ ಸ್ಟ್ರೇಟಾಗಿ ಕೂತ್ಕೊಂಡ್ಬಿಡುತ್ತೆ, ಅಲ್ಲಿ ಶೇಪ್ ಬರೋಲ್ಲ. ಅಲ್ಲಿ ನ್ಯಾಚ್ ಹಾಕಿದ್ರೇ ಅಲ್ಲಿ ನೀಟಾಗಿ ಕರ್ವ್ ಶೇಪ್ ಬರೋದು, ಅಂದರೆ ಕ್ರಾಸಾಗಿ ರೌಂಡ್ ಶೇಪ್ ಬರೋದು. ಎರಡೂ ಪೀಸ್ಗೂ ಈ ಥರ ಲೈನಿಂಗ್ ಮೇಲೆ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿ ಎರಡೂ ಸ್ಟಿಚಿಂಗ್ ಆದಮೇಲೆ ಮತ್ತೆ ಮೇಲ್ಗಡೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ಈಗ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಸುತ್ತ ಹೊಲಿಗೆ ಹಾಕ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ, ನೆಕ್ಕು ಔಟ್ ಆದಮೇಲೆ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ನಾನು ಎರಡು ಪೀಸು ಒಟ್ಟೊಟ್ಟಿಗೆ ತೋರಿಸ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬಾರ್ದು ಅಂತ. ಈಗ ಒಂದು ಪೀಸ್ ತೋರಿಸ್ಬಿಟ್ಟು ನಾವು ಅದೆಷ್ಟೇ ಸ್ಟಿಚ್ ಮಾಡಬೇಕು ಅಂತೀವಿ. ಆಮೇಲೆ ಸ್ಟಿಚಿಂಗ್ ಮಾಡೋ ಮೆಥಡು ಗೊತ್ತಾಗಬೇಕಲ್ವ. ಇವಾಗ ಒಂದು ಪೀಸ್ ಸ್ಟಿಚ್ ಆದಮೇಲೆ ಹಿಂದೆನೇ ಇದೂ ಸ್ಟಿಚ್ ಮಾಡ್ಕೋಬೇಕು. ಇದಾದಮೇಲೆ ಎರಡೂ ಸುತ್ತ ಸ್ಟಿಚ್ ಮಾಡ್ಕೊಂಬರ್ಬೇಕು. ಆ ರೀತಿ ಈ ರೀತಿ ಮಾಡಿದಾಗ ನೀವು ಫಾಸ್ಟಾಗಿ ಹೊಲಿಯೋಕ್ಕೆ ಈಸಿ ಆಗುತ್ತೆ. ತುಂಬಾ ಸುಲಭವಾದ ಮೆಥಡ್ ಇದು. ಓಕೆನಾ? ನಾನು ಆಗಲೇ ಹೇಳ್ದಾಗೆ ಈ ರೀತಿ ಸ್ಟಿಚಿಂಗ್ ಮಾಡುವಾಗ ಹೊಲಿಗೆನ ದೊಡ್ಡ ಹೊಲಿಗೆ ಮಾಡ್ಕೊಳ್ಳಿ. ಈ ಟ್ರಿಕ್ನ ನೀವು ಯೂಸ್ ಮಾಡಿಕೊಂಡ್ರೆ ನೀವು ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು, ಬೇಗ ಆಗುತ್ತೆ. ಓಕೆನಾ? ಈ ರೀತಿ ನೀಟಾಗಿ ದೊಡ್ಡ ಹೊಲಿಗೆ ಹಾಕ್ಕೊಂಬಿಡಿ. ನೀವು ಬೇಡ ಅಂದ್ರೂ ಮಿಷಿನ್ ಫಾಸ್ಟಾಗಿ ಓಡುತ್ತೆ, ಅವಾಗೇನಾಗುತ್ತೆ ಬೇಗ ಆಗುತ್ತೆ. ಆಮೇಲೆ ಇದು ಸ್ಮೂತ್ ಇಲ್ಲ ಬಟ್ಟೆ, ಆರಾಮಾಗಿ ಸ್ಟಿಚ್ ಮಾಡ್ಬೋದು, ರಿಂಕಲ್ಸ್ ಎಲ್ಲ ಬರೋಲ್ಲ.
ಹಂಗಾಗಿ ಈ ಥರ ದೊಡ್ಡ ಹೊಲ್ಗೆ ಮಾಡ್ಕೊಂಬಿಡಿ. ಫುಲ್ಲು ದೊಡ್ಡ ಹೊಲ್ಗೆ ನಿಲ್ಸ್ಕೊಂಬಿಟ್ರೆ ಅವಾಗ ಫಾಸ್ಟಾಗಿ ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಆಮೇಲೆ ನೀವು ಮಾಮೂಲಿ ಸ್ಟಿಚ್ ಮಾಡಿದಾಗ ಸಣ್ಣ ಹೊಲ್ಗೆಗೆ ನಿಲ್ಸ್ಕೊಳ್ಳೋದು. ಅದೇನು ದೊಡ್ಡ ಕೆಲಸ ಏನಲ್ಲ. ಆ ಥರ ಮಿಷಿನಲ್ಲಿ ಮಾಡ್ಕೋಬೋದು. ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಾಸ್ಟಾಗಿ ಹೊಲಿಯೋಕ್ಕೆ ಈಸಿ ಆಗುತ್ತೆ. ನಾನು ಹೇಳ್ದಂಗೆ 20 ನಿಮಿಷದಲ್ಲೆಲ್ಲ ಹೊಲಿಬೋದು. ಅದನ್ನು ಗಮನದಲ್ಲಿಟ್ಕೊಂಡು ಮಾಡ್ಕೋಬೇಕು ನಾವು. ಸುತ್ತ ಸ್ಟಿಚ್ ಮಾಡುವಾಗ ದೊಡ್ಡ ಹೊಲ್ಗೆ ಹಾಕ್ಕೋಬೇಕು. ಮಾಮೂಲಿ ಸ್ಟಿಚ್ ಮಾಡಿದಾಗ ಚಿಕ್ಕ ಹೊಲ್ಗೆ ನಿಲ್ಲಿಸ್ಕೊಂಡು ಮಾಡಬೇಕು. ಓಕೆನಾ? ಹಾಗೆ ಮಾಡಿದಾಗ ನಿಮಗೂ ಬೇಗ ಫಾಸ್ಟಾಗಿ ಹೊಲಿಯೋಕ್ಕೆ ಆಗುತ್ತೆ. ಆ ಟ್ರಿಕ್ನ ಯೂಸ್ ಮಾಡ್ಕೋಬೇಕು ನೀವು. ತುಂಬಾ ಇರುತ್ತೆ. ಅದನ್ನ ತಿಳ್ಕೊಂಡು ಮಾಡೋದ್ರಲ್ಲೇ ಇರೋದು ಒಂದು ಕಲೆ. ನಾವು ಈ ಥರ ಮಾಡಬೇಕು ಅಂತ ನಾವು ಮಾಡ್ಕೋಬೇಕು. ಇವಾಗ ಏನಾದರೂ ಒಂದೊಂದು ಚೇಂಜಸ್ ಮಾಡ್ಕೊಂಡ್ರೇ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕಾಗೋದು. ಹೀಗೆ ಮಾಡ್ಕೋಬೇಕು ಅಂದ್ರೆ ಆಗಲ್ಲ. ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಹೀಗೆ ಆದಮೇಲೆ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದ್ಬಿಡಿ. ನೀಟಾಗಿ ತೆಗೆದುಕೊಳ್ಳಿ. ಈಗ ಡಾಟ್ ಹಿಡ್ಕೊಳ್ಳಿ. ಇದಕ್ಕೆ 1 ಇಂಚ್ ಆದರೆ ಸಾಕು. 34 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. 38, 40 ಆ ಥರದಕ್ಕಾದರೆ 2.25 ಆ ಥರ ಇಟ್ಕೋಬೇಕು. ಇದನ್ನು ನಾವು ಯಾವಾಗ ನೆಕ್ ವಿಡ್ತ್ ಜಾಸ್ತಿ ಮಾಡ್ತೀವಿ ಇಲ್ಲಿ ಫ್ರಂಟಲ್ಲೂ ಡಾಟ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಇದಕ್ಕೆ 1 ಇಂಚ್ ಆದ್ರೇ ಸಾಕು. ಹಂಗಾಗಿ ಈಗ ಕಂಕ್ಳ ಹತ್ರ ಇರೋ ಡಾಟ್ ಹಿಡಿತಾ ಇದ್ದೀನಿ. ಇದಾಯಿತು. ಇದಾದಮೇಲೆ ಮತ್ತೆ ಸೈಡಲ್ಲಿರೋ ಜಾಯಿಂಟ್ ಬರುತ್ತಲ್ಲ ಆ ಡಾಟ್ ಹಿಡಿತಾ ಇದ್ದೀನಿ. ನಾನು ಒಂದೊಂದು ಸಲ ಲಾಸ್ಟಲ್ಲಿ ಹಿಡಿತಿದ್ದೆ. ಆದರೆ ಕನ್ಫ್ಯೂಸ್ ಆಗಬಾರ್ದು ಒಬ್ಬೊಬ್ರಿಗೆ ಅನ್ನೋದಕ್ಕೋಸ್ಕರ ನಾನು ಫಸ್ಟೇ ಹಿಡಿದು ಬಿಡ್ತೀನಿ. ಲಾಸ್ಟಲ್ಲಿ ನೋಡಿಕೊಂಡು ಸೈಡ್ ಜಾಯಿಂಟ್ ಮಾಡುವಾಗ ಹೆಚ್ಚು ಕಡಿಮೆ ನೋಡ್ಕೊಂಡು ಹಿಡಿತಿದ್ದೆ. ಮತ್ತು ಇನ್ನೊಂದು ಫ್ರಂಟಲ್ಲಿ ಮೇನ್ ಡಾಟ್ ಹಿಡ್ಕೊಂಡೆ. ಅದು ಎಕ್ಸ್ಟ್ರಾ ತುದೀಲಿ ಕಟ್ ಮಾಡ್ಕೊಳ್ಬೇಕು ಆ ಬಟ್ಟೆನ. ಮತ್ತು ಉಕ್ಸ್ಪಟ್ಟಿ ಐಪಟ್ಟಿ ಕಡೆ ಬರುತ್ತಲ್ಲ ಆ ಡಾಟು ಸ್ಟಿಚ್ ಮಾಡ್ಕೊಳ್ಳಿ. ಗೊತ್ತಾಗಬಾರ್ದು, ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಆ ಥರ ಹೇಳ್ತಿದ್ದೀನಿ. ಉಕ್ಸ್ಪಟ್ಟಿ ಈ ಕಡೆ ಬರೋ ಡಾಟು, ಕಂಕ್ಳ ಹತ್ರ ಬರೋ ಡಾಟು ಅಂದರೆ 4 ಡಾಟ್ ಬರುತ್ತೆ. ಓಕೆನಾ? ಇವಾಗ ಇದಾಯಿತು. ಇವಾಗ ಸೈಡ್ ಜಾಯಿಂಟ್ ಮಾಡ್ತೀವಲ್ಲ ಆ ಡಾಟ್ ಹಿಡ್ಕೋಬೇಕು. ಈ ರೀತಿ ಎಲ್ಲನೂ ಹೇಳ್ಬಿಟ್ಟು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಬಿಗಿನರ್ಸ್ಗೆ ಅಂತ ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಒಂದೊಂದು ಡಾಟನ್ನು ಹೇಳ್ತಾ ಇರೋದು. ಇವಾಗ ಇದಾಯಿತು. ಇವಾಗ ಎರಡೂ ನೀಟಾಗಿ ರೆಡಿಯಾಗಿದೆ. ಈಗ ಆಲ್ರೆಡಿ ನಾವು ಬೆಲ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಜಾಯಿಂಟ್ ಮಾಡ್ಕೊಳ್ಳೋಣ. ಬೆಲ್ಟ್ನ ನೀಟಾಗಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ, ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ರೀತಿ ನೀಟಾಗಿ ಎಳೆಯಕ್ಕೆ ಹೋಗಬೇಡಿ, ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡೂ ಫ್ರಂಟಲ್ಲೂ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಈ ಥರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದಾದ್ಮೇಲೆ ಒಂದು. ಯಾಕೆಂದರೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಈ ಥರ ತೋರಿಸ್ತಾ ಇರೋದು. ಓಕೆನಾ? ಇವಾಗ ಈ ಸ್ಟಿಚಿಂಗ್ ಆದಮೇಲೆ ಫೋಲ್ಡ್ ಮಾಡಿಕೊಂಡು ಇನ್ಔಟ್ ಆಗೋ ಥರ ಸ್ಟಿಚ್ ಮಾಡಬೇಕು. ನಾನು ತೋರಿಸ್ತಾ ಇದ್ದಿಲ್ಲ ಆ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಬಟ್ಟೆ ಸಿಗಾಕೋಬಾರ್ದು ಮಧ್ಯಕ್ಕೆ. ನಾವು ಸ್ಟಿಚಿಂಗ್ ಮಾಡೋ ಥರ ಸಿಗಾಕೋಬಾರ್ದು. ಆ ಥರ ನೀಟಾಗಿ ಇಟ್ಕೊಳ್ಳಿ. ಇಲ್ಲಾಂದರೆ ಸಿಗಾಕೊಂಡ್ರೆ ಮತ್ತೆ ಬಿಚ್ಚಬೇಕು, ಆಮೇಲೆ ಓಪನ್ ಮಾಡೋಕ್ಕಾಗಲ್ಲ, ಅದನ್ನ ಹಿಂದೆ ಎಳೆಯೋಕ್ಕಾಗೋದಿಲ್ಲ. ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಎರಡೂ ಪೀಸನ್ನು ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಡಿ. ಇದನ್ನು ನಾನು ತೋರಿಸ್ತಾ ಇರೋ ರೀತಿಯೇ ಫೋಲ್ಡ್ ಮಾಡ್ಕೊಳ್ಳಿ. ಒಂದು 3ರಿಂದ 4ವರೆಗೂ ಫೋಲ್ಡ್ ಮಾಡ್ಬೋದು. ಫೋಲ್ಡ್ ಮಾಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದೇ ಸಮ ಬರಬೇಕು. ಅದನ್ನು ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರ ಅನ್ನೋದು ನಿಮ್ಮ ಕೈ ಮೇಲಿರುತ್ತೆ. ಯಾಕೆಂದರೆ ಒಬ್ಬೊಬ್ಬರ ಕೈ ಒಂದೊಂದು ಥರ ತಿರುಗುತ್ತಲ್ವ, ಹಂಗೆ ನೀವು ಯಾವ ರೀತಿ ಸ್ಟಿಚ್ ಮಾಡ್ತೀರ ಆ ರೀತಿ ನ್ಯಾಚ್ ಹಾಕ್ಕೊಂಡು ಒಂದು 2 ಹತ್ರ ಕ್ರಾಸಲ್ಲಿ ಇನ್ಔಟ್ ಮಾಡ್ಕೊಳ್ಳಿ. ಆಗ ಸ್ಟಿಚಿಂಗ್ಗೆ ಒಳಗಡೆ ಹೋಗುತ್ತೆ, ಮೇಲೆ ನೀಟ್ ಫಿನಿಶಿಂಗ್ ಬರುತ್ತೆ. ಓಕೆನಾ? ನೋಡಿ, ಈ ರೀತಿ ರೆಡಿ ಆಯಿತು. ಈ ರೀತಿ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ ನೋಡಿ, ನೀಟ್ ಫಿನಿಶಿಂಗ್ ಇರುತ್ತೆ. ಎಕ್ಸ್ಟ್ರಾ ಆ ಕಡೆ ಈ ಕಡೆ ಬಟ್ಟೆ ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡಿ ತೆಗೆದುಬಿಡಿ, ಅಷ್ಟೇ. ಈಗ ಉಕ್ಸ್ಪಟ್ಟಿ, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಏನೋ ಹೆಚ್ಚು ಕಡಿಮೆ ಇದ್ದರೆ ಡಾಟ್ ಹತ್ರ ಸ್ವಲ್ಪ ಇಟ್ಕೊಳ್ಳಿ. ನಿಮಗೇನಾದರೂ ಅಲ್ಲಿ ಜಾಸ್ತಿ ಇದೆ ಅನಿಸಿದ್ರೆ ಒಂದೊಂದು ಪಾಯಿಂಟು ಇಟ್ಕೋಬೇಕಾಗುತ್ತೆ. ಓಕೆನಾ?
2 ಯಾವ್ದು ಉದ್ದ ಇದೆ ನೋಡಿಕೊಂಡು, ಉದ್ದ ಇದ್ರೂ ಇಟ್ಕೊಳ್ಳಿ, ಇಲ್ಲ ಒಂಚೂರು ಜಾಸ್ತಿ ಇದ್ರೂ ಇಟ್ಕೋಬೇಕಾಗುತ್ತೆ. ಈಗ ಇದು ಬಂದ್ಬಿಟ್ಟು ಡಬಲ್ ಪಟ್ಟಿ. ಇದು ಮೇಲ್ಗಡೆ ಫೋಲ್ಡಿಂಗ್ ಬರುತ್ತೆ. ಕೆಳಗಡೆಗೆ ಇಟ್ಕೊಂಡಿದ್ದೀನಿ ಪೀಸು, ಮೇಲ್ಗಡೆಗೆ ಬ್ಲೌಸ್ ಪೀಸ್ ಇಟ್ಟಿದ್ದೀನಿ. ಇವಾಗ ಅದನ್ನು ಸ್ಟಿಚ್ ಮಾಡಿ ಒಂದು ಪಾಯಿಂಟ್ ಒಳಗೆ ಹಾಕಿ ಮೇಲ್ಗಡೆಗೆ ಫೋಲ್ಡ್ ಮಾಡಬೇಕು. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಪಾಯಿಂಟ್ ಒಳಗೆ ಹಾಕ್ಕೊಳ್ಳಿ. ನೀಟಾಗಿರುತ್ತೆ. ಸಿಸ್ಟರ್ ಒಬ್ಬರು ಸ್ಲೋ ಆಗಿ ತೋರಿಸಿ ಅಂತ ಹೇಳಿದರು, ಅದಕ್ಕೋಸ್ಕರನೂ ಇದು ಸ್ಲೋ ಆಗೇ ತೋರಿಸ್ತಾ ಇದ್ದೀನಿ. ನಾನು ಫಾಸ್ಟ್ ಮಾಡಿಲ್ಲ, ನಿಧಾನಕ್ಕೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ? ಇವಾಗ ಈ ರೀತಿ ಮೊದಲು ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಬಿಡಿ. ಓಕೆನಾ? ಆಮೇಲೆ ಇನ್ನು ಪಕ್ಕದಲ್ಲಿ ಮೇನ್ ಸ್ಟಿಚ್ ಹಾಕ್ಕೊಳ್ಳಿ. ನೀವಲ್ಲಿ ಐ ಆದರೂ ಮಾಡ್ಕೋಬೋದು, ಇಲ್ಲ ಮಾಮೂಲಿ ಸ್ಟಿಚ್ ಆದರೂ ಮಾಡ್ಕೋಬೋದು. ಐ ಮಾಡ್ತೀನಿ ಅಂದ್ರೂ ಈಸಿಯಾಗಿ ಮಾಡ್ಕೋಬೋದು. ನಾನಿದು ಹೊಸ ಕಸ್ಟಮರ್ದು, ಅವ್ರ ಬ್ಲೌಸಲ್ಲಿ ಐ ಮಾಡಿ ರಿಂಗೇ ಮಾಡಿದ್ದಾರೆ. ಅದಕ್ಕೆ ಅದನ್ನೇ ಮಾಡೋಣ, ಹೊಸ ಕಸ್ಟಮರ್ದಲ್ವ ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಸಿಂಗಲ್ ಪಟ್ಟಿ. ಮೇಲೆ ಕೆಳಗಡೆ ಬ್ಲೌಸ್ ಪೀಸ್ ಇಟ್ಕೊಳ್ಳಿ, ಮೇಲೆ ಬರಬೇಕದು. ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದಾಗ ಒಳಗಡೆ ಫೋಲ್ಡಿಂಗ್ ಆಗಬೇಕು. ಓಕೆನಾ? ಈಗ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಬಿಡಿ. ಈ ರೀತಿ ಮಾಡಿಕೊಂಡು ಇವಾಗ ಮತ್ತೆ ಅದನ್ನ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ಉಕ್ಸ್ ಪಟ್ಟಿ ರೆಡಿ ಆಯಿತು. ಓಕೆನಾ? ಇಷ್ಟು ತುಂಬಾ ಈಸಿ ಇರುತ್ತೆ. ಅದು ಹೇಳಿದ್ನಲ್ಲ, ಕಲಿಯೋವರೆಗೂ ಒಂದು ಕಲೆ, ಕಲ್ತ ಮೇಲೆ ಇದೇನೋ ಗಾದೆ ಹೇಳ್ತಾರೆ, ಆ ಥರ ಕಲಿಯೋವರೆಗೂ ಕಷ್ಟ, ಅಯ್ಯೋ ಕಷ್ಟ ಅಂತೀವಿ. ಕಲ್ತಾದ್ಮೇಲೆ ಅಯ್ಯೋ ಇಷ್ಟೇನಾ ಅನಿಸ್ಬಿಡುತ್ತೆ. ಆ ಥರ ನೀವು ಒಂದು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಕಲ್ತ್ಕೊಂಡ್ರೆ ಇನ್ನು ಬೇರೆದೆಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ. ಓಕೆನಾ? ನಾನು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟರಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ನೋಡಿ, ಫ್ರಂಟ್ ಪೀಸ್ ರೆಡಿ ಆಯಿತು. ಇವಾಗ ಬ್ಯಾಕ್ ಪೀಸ್. ಇದು ಬಂದುಬಿಟ್ಟು ಸ್ಕ್ವೇರ್ ನೆಕ್ಕಲ್ಲಿದೆ. ಈ ಥರ ಕೆಳಗಡೆ ಬ್ಲೌಸ್ ಪೀಸು, ಮೇಲೆ ಲೈನಿಂಗ್ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೂ ಏನು ನಾನು ಪಿನ್ ಹಾಕಿಲ್ಲ ನೋಡಿ. ನಾನು ಸ್ಮೂತಾಗಿರೋ ಬಟ್ಟೆಗಳಿಗೆ ಮಾತ್ರ ಹಾಕೋದು, ಯಾಕೆಂದರೆ ಅದು ಸರಿಯುತ್ತೆ ಅನ್ನೋ ಕಾರಣಕ್ಕೆ. ಇದಕ್ಕೇನು ಪಿನ್ನಿನ ಅವಶ್ಯಕತೆ ಇಲ್ಲ, ಯಾಕೆಂದರೆ ಈ ಬಟ್ಟೆ ಸರಿಯಲ್ಲ. ಹಾಗಾಗಿ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಇವಾಗ ಈ ರೀತಿ ಮಾಡಿ ಸ್ಕ್ವೇರ್ ನೆಕ್ಕು ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಮಾಡಿ ಮಾಮೂಲಿ ನೀಟಾಗಿ ಇನ್ನೌಟ್ ಮಾಡ್ಕೋಬೇಕು. ಈಗ ಅದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಟ್ಟು ಇನ್ನೌಟ್ ಮಾಡ್ಕೊಳ್ಳೋಣ. ಅಂದರೆ ಇದು ಸ್ಕ್ವೇರ್ ಇರೋದ್ರಿಂದ ನ್ಯಾಚ್ ಹಾಕ್ಕೋಬೇಕು ಮೂಲೆ ಮೂಲೆಯಲ್ಲಿ. ಆವಾಗ ಸ್ಕ್ವೇರು ನೀಟಾಗಿ ತಿರುಗುತ್ತೆ, ಇಲ್ಲಾಂದರೆ ತಿರುಗಲ್ಲ. ಅದಕ್ಕೋಸ್ಕರ. ಓಕೆನಾ? ನೀಟಾಗಿ ನ್ಯಾಚ್ ಹಾಕ್ಕೊಳ್ಳಿ. ಈಗ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಆಗೇನಾಗುತ್ತೆ, ಶೇಪು ನೀಟಾಗಿ ಬರುತ್ತೆ, ಸ್ಕ್ವೇರ್ ಶೇಪು. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಒಂದ್ಸಲ ಟೈಮಿಂಗ್ಸ್ ಇಟ್ಕೊಂಡು ಟ್ರೈ ಮಾಡಿ. ಈ ಥರ ಸ್ಟಿಚ್ ಮಾಡ್ಬೋದಾ ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ? ಮಾಡ್ಬೋದು. ನಾನು ಹೇಳ್ದಂಗೆ ಒಂದು ದಿನದಲ್ಲಿ ನೀವು ಏನೂ ಡಿಸೈನ್ಸ್ ಇಲ್ಲಾಂದರೆ 10 ಬ್ಲೌಸ್ನ ಆರಾಮಾಗಿ ಸ್ಟಿಚ್ 10 ಬೇಡಪ್ಪ, ನಿಮಗೆ ಕಷ್ಟ ಆಗುತ್ತೆ, 5 ಬ್ಲೌಸ್ ಅಂತೂ ಸ್ಟಿಚ್ ಮಾಡ್ಬೋದು. ಓಕೆನಾ? ಈಗ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಮೇಲೆ ತಿರುಗಿಸ್ಬಿಟ್ಟು ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ, ವಿಡಿಯೋ ಫುಲ್ಲು ಲೆಂತಿ ಇದೆ, ಯಾಕೆಂದರೆ ನಾನು 2 ಬ್ಲೌಸ್ದು ಒಂದರಲ್ಲೇ ತೋರಿಸ್ತಾ ಇದ್ದೀನಿ. ಒಟ್ಟಿಗೆ ಒಂದಾದ್ಮೇಲೆ ಒಂದು ಸ್ಟಿಚ್ ಮಾಡಿದೆ, ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಓಕೆನಾ? ಹಂಗಾಗಿ ಫುಲ್ ವಿಡಿಯೋ ನೋಡಿ, ನಿಮ್ಗೆ ಆವಾಗ ಗೊತ್ತಾಗುತ್ತೆ ಬ್ಲೌಸ್ ಸ್ಟಿಚಿಂಗ್ದು. ನೀವು ಇದೊಂದು ವಿಡಿಯೋ ನೋಡಿದ್ರೆ ಸಾಕು, ಫುಲ್ಲು ಬ್ಲೌಸ್ನ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ನ ಕಲ್ತ್ಕೋಬೋದು. ಫುಲ್ಲು ಡೀಟೇಲಾಗಿ ಹಾಕಿರೋದ್ರಿಂದ ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಅರ್ಥ ಆಗುತ್ತೆ. ಆಮೇಲೆ ಫಾಸ್ಟ್ ಮಾಡಿಲ್ಲದೆ ಇರೋ ಕಾರಣ ನಿಮಗೆ ಆರಾಮಾಗಿ ನೀವು ಕಲ್ತ್ಕೋಬೋದು. ಆಮೇಲೆ ಎಲ್ಲಿ ಮಿಸ್ಟೇಕ್ ಆಗುತ್ತೆ, ಎಲ್ಲಿ ಸರಿ ಮಾಡ್ಕೋಬೇಕು ಅನ್ನೋದೆಲ್ಲ ಒಂದು ಐಡಿಯಾ ಬರುತ್ತೆ ನೋಡ್ತಾ ಇದ್ದರೆ. ಓಕೆನಾ? ಈಗ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಈಗ ಸುತ್ತ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ನಾನು ಎಮ್ಮಿಂಗ್ ಮಾಡ್ತೀನಿ, ಇದು ಹೊಸ ಕಸ್ಟಮರ್ದಾಗಿರೋದ್ರಿಂದ ಹಂಗಾಗಿ ಕೆಳಗಡೆ ನೀಟಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಫೋಲ್ಡ್ ಮಾಡಿಬಿಟ್ಟು ನಾನು ಎಮ್ಮಿಂಗ್ ಮಾಡ್ತೀನಿ, ಸ್ಟಿಚಿಂಗ್ ಮಾಡಲ್ಲ. ಅಂದರೆ ಒಬ್ಬೊಬ್ಬರು ಸ್ಟಿಚಿಂಗ್ ಬೇಕು ಅಂತ ಕೇಳಿದ್ರೆ ಮಾಡೋದು. ಈ ಹೊಸ ಕಸ್ಟಮರ್ ಆಗಿರೋದ್ರಿಂದ ನಾವು ಎಮ್ಮಿಂಗೇ ಮಾಡೋದು ಜಾಸ್ತಿ. ಆಮೇಲೆ ಅವರು ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ಗೊತ್ತಾದರೆ ಮಾತ್ರ ನಾನು ಸ್ಟಿಚಿಂಗ್ ಮಾಡೋದು, ಇಲ್ಲಾಂದರೆ ಎಮ್ಮಿಂಗೇ ಮಾಡೋದು. ಒಂದು ಸಲ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ದೊಡ್ಡೊಳಗೆಯಲ್ಲಿ ಒಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಎಮ್ಮಿಂಗ್ ಆದಮೇಲೆ ಆ ಸ್ಟಿಚಿಂಗ್ನ ತೆಗೆದುಬಿಡ್ಬೋದು.
ಓಕೆನಾ. ಅಂದರೆ ಈಸಿ ಮೆಥಡ್ ಇದು. ನೀವು ಎಮ್ಮಿಂಗ್ ಮಾಡೋಕೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಹಂಗೆ ದೊಡ್ಡ ಹೊಲಿಗೆ ಹಾಕೊಂಡ್ಬಿಟ್ರೆ ಈಸಿಯಾಗಿರುತ್ತೆ. ಈಗ ಫೋಲ್ಡ್ ಮಾಡಿಕೊಂಡು ಡಾಟ್ ಇಟ್ಕೋಬೇಕು. ಈ ಥರ ಶೋಲ್ಡ್ರ್ ಮಧ್ಯೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಅದು ಡಾಟ್ ಪಾಯಿಂಟು. ಓಕೆನಾ. ಅದು ಮಾರ್ಕ್ ಮಾಡಿಕೊಂಡು ಡಾಟ್ ಇಟ್ಕೋಬೇಕು. ನೀಟಾಗಿ ಡಾಟ್ನ ರೆಡಿ ಮಾಡ್ಕೊಳ್ಳಿ. ಮಾಮೂಲಿ ಸ್ಟಾರ್ಟಿಂಗಿಂದ ತುದಿಗೆ ಎಂಡ್ಗೆ ಬನ್ನಿ. ಆ ಥರನೇ ಸ್ಟಿಚ್ ಮಾಡ್ಕೋಬೇಕು. ಅವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ನಾನು ಇಲ್ಲಿ ತೋರಿಸಿದ್ನಲ್ಲ ಆ ರೀತಿ. ಓಕೆನಾ. ಎರಡೂ ಡಾಟನ್ನು ಕೂಡ ಅದೇ ರೀತಿ ಇಟ್ಕೊಳ್ಳಿ. ಅರ್ಧ ಇಂಚಿಗೆ ಇಟ್ಕೊಂಡು ಬಂದು ಮಾಮೂಲಿ ಫುಲ್ಲು ಎಂಡ್ಗೆ ಮುಗಿಸ್ಬೇಕು. ತುದಿಗೆ ಎಂಡ್ ಮಾಡಬೇಕು. ಇದು ರೆಡಿ ಆಯಿತು ಬ್ಯಾಕ್ ಪೀಸು. ಆಲ್ರೆಡಿ ನಾವು ಫ್ರಂಟ್ ಪೀಸು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇವಾಗ ಹಾಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಜಾಯಿಂಟ್ ಮಾಡ್ಕೊಳ್ಳೋಕೆ ಮುಂಚೆ ಇವೆರಡೂ ಒಂದೇ ಸಮ ಇದೆಯಾ ಫ್ರಂಟ್ದು ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದೊಂದು ಸಲ ನಾವು ಸ್ಟಿಚ್ ಮಾಡುವಾಗ ಏರುಪೇರು ಇರುತ್ತೆ. ಒಂದೊಂದು ಪಾಯಿಂಟ್ ಹೆಚ್ಚು ಕಡಿಮೆ ಇದ್ದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಅದು ಒಂದು ಕಾರಣ ಆಗಿರುತ್ತೆ. ಒಂದು ಸಲ ಫುಲ್ಲು ಚೆಕ್ ಮಾಡ್ಕೋಬೇಕು ನೀವು ಸ್ಟಿಚ್ಚಿಂಗ್ ಮಾಡೋಕ್ಕೆ ಮುಂಚೆನೇ. ನೀವು ನೋಡ್ಬೋದು ಲಾಸ್ಟಲ್ಲಿ ಸ್ಟಿಚ್ ಮಾಡಾದ್ಮೇಲೆ ಒಂದು ಜಾಸ್ತಿ ಇರುತ್ತೆ, ಒಂದು ಕಮ್ಮಿ ಇರುತ್ತೆ. ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ. ಹಂಗಾಗಬಾರ್ದು ಅಂದರೆ ನೀವು ಒಂದು ಸಲ ಸೈಡ್ ಜಾಯಿಂಟ್ ಇದು ಶೋಲ್ಡರ್ ಜಾಯಿಂಟ್ ಮಾಡುವಾಗ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ಆವಾಗ ಅದೇನಾಗುತ್ತೆ ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದು. ಒಂಚೂರು ಜಾಸ್ತಿ ಕಮ್ಮಿ ಬಂದರೆ ಇದು ಜಾಸ್ತಿ ಇರೋದು ಕಟ್ ಮಾಡ್ಕೊಂಡು ಒಂದು ಸಮ ಮಾಡ್ಕೊಂಡಾಗ ನಿಮಗೆ ಆವಾಗ ಸರಿ ಬರುತ್ತೆ. ಓಕೆನಾ. ಇವಾಗ ಜಾಯಿಂಟ್ ಮಾಡಿದ್ದಾಯಿತು ಶೋಲ್ಡರು. ಇವಾಗ ಮತ್ತೆ ಇದು ಬಂದುಬಿಟ್ಟು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಸೈಡಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದು ಕಟ್ ಮಾಡಿ ತೆಗೆದುಬಿಡಿ. ಹಾಗೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಅದು ರಿಂಕಲ್ಸ್ ಬರೋಕ್ಕೂ ಕಾರಣ ಆಗ್ಬೋದು. ಆಮೇಲೆ ಶೋಲ್ಡರ್ ಡ್ರಾಪ್ ಆಗೋದಕ್ಕೂ ಕಾರಣ ಆಗ್ಬೋದು. ಓಕೆನಾ. ಇವಾಗ ಆಮೇಲೆ ನ್ಯಾಚ್ ಹಾಕಿರೋದು ಮುಂದೆ ಬರಬೇಕು. ಅದೊಂದನ್ನು ಗಮನದಲ್ಲಿಟ್ಕೊಳ್ಳಿ. ಸ್ಲೀವ್ಸಲ್ಲಿ ನ್ಯಾಚ್ ಹಾಕಿರೋದು ಫ್ರಂಟ್ಗೆ ಬರಬೇಕು. ಆ ಥರ ಇಟ್ಕೊಂಡು ಶೋಲ್ಡ್ರ್ ಮಧ್ಯೆ ಇಟ್ಕೊಳ್ಳಿ ನ್ಯಾಚ್ ಹಾಕಿರೋದು. ಆಮೇಲೆ ಇಟ್ಕೊಂಡು ಮಧ್ಯ ನ್ಯಾಚನ್ನ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಸೈಡ್ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇನ್ನೊಂದು ಸೈಡ್ ಆಮೇಲೆ ಸ್ಟಿಚ್ ಮಾಡಿ. ಸ್ವಲ್ಪ ಬಿಗಿನರ್ಸ್ ಕೈ ಪೊಳಗೋವರೆಗೂ ಈ ರೀತಿ ಮಾಡಿ. ಆಮೇಲೆ ನಿಮಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದಾದರೆ ಮಧ್ಯದಲ್ಲಿ ಆಮೇಲೆ ಅಳತೆ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಮಧ್ಯೆ ಮ್ಯಾಚ್ ಮಾಡ್ಕೊಬೋದು. ಆದರೆ ಬಿಗಿನರ್ಸ್ ಸ್ವಲ್ಪ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರ ತೋರಿಸ್ತಾ ಇರೋದು. ಮಧ್ಯದಲ್ಲಿ ನಾವು ಆ ಕಡೆಯಿಂದ ಸ್ಟಿಚ್ ಮಾಡಿದಾಗ ಹಂಗೆ ಮಾಡೋಕ್ಕೋಗಿ ಮಧ್ಯದಲ್ಲಿ ನೀಟಾಗಿ ಬರೋಲ್ಲ. ಅವಾಗ ಹೆಚ್ಚು ಕಡಿಮೆ ಆಗಬಾರ್ದು ಬಿಗಿನರ್ಸ್ಗೆ ಅನ್ನೋದಕ್ಕೋಸ್ಕರ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡೂ ಕಡೆ ಸ್ಲೀವ್ಸನ್ನು ಕೂಡ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ನೀಟಾಗಿ ಬರುತ್ತೆ. ಈ ಥರ ಮಾಡಿ ಡಬ್ಬ ಸ್ಟಿಚ್ ಹಾಕ್ಕೊಂಬಿಡಿ. ಇದಾದಮೇಲೆ ನಾವು ಸೈಡ್ ಜಾಯಿಂಟ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಸ್ಟಿಚಿಂಗ್ ಆಯಿತು. ನನಗೆ ಸ್ವಲ್ಪ ದಾರ ಬೇರೆ ಕಟ್ ಆಗ್ತಾಯಿತ್ತು. ಯಾಕೋ ಗೊತ್ತಿಲ್ಲ. ಸೂಜಿ ಚೇಂಜ್ ಮಾಡಿದ್ರೂ ಸ್ವಲ್ಪ ದಾರ ಅಲ್ಲೇ ಕಟ್ ಆಗ್ತಾಯಿತ್ತು. ಅದೊಂದು ಬೇಜಾರಾಯಿತು. ದಾರ ಕಟ್ಟಾಗಬಾರ್ದು. ಆವಾಗವಾಗ ದಾರ ಕಟ್ಟಾದರೆ ಅದು ಒಂಥರ ಬೇಜಾರಾಗ್ಬಿಡುತ್ತೆ ಸ್ಟಿಚಿಂಗ್ ಮಾಡುವಾಗ. ಅದು ಸೂಜಿ ಚೇಂಜ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಚೇಂಜ್ ಮಾಡ್ತಾ ಇರಬೇಕು ಸೂಜಿನ. ಈಗ ಸ್ಟಿಚಿಂಗ್ ಎಲ್ಲ ಆಯಿತು. ಇವಾಗ ಇನ್ನೊಂದು ಸ್ಲೀವ್ಸನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಸೈಡ್ ಫಸ್ಟ್ ಸ್ಟಿಚ್ ಮಾಡಿ. ನಾನು ಆ ಕಡೆ ಸ್ಲೀವ್ಸ್ಗೆ ಹೇಳಿದ್ನಲ್ಲ ಸೇಮ್ ಅದೇ ರೀತಿಯೇ. ಓಕೆನಾ. ನೀಟಾಗಿ ಆಯಿತು ನೋಡಿ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಸೈಡು ಸ್ಟಿಚಿಂಗ್ ಆದಮೇಲೆ ಸೈಡ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಸೈಡ್ ಜಾಯಿಂಟಿಗೆ ಬಂದುಬಿಟ್ಟು ಕರೆಕ್ಟಾಗಿ ನಮ್ಮ ಸೊಂಟದ ಸುತ್ತಳತೆ ಏನಿರುತ್ತೆ 4ನೇ ಒಂದು ಭಾಗ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮೊದಲೇ ಮಾರ್ಕ್ ಮಾಡಿದರೆ ಅದೇ ಮಾರ್ಕ್ ತೊಗೊಳ್ಳಿ, ತೊಂದರೆ ಏನಿಲ್ಲ. ಈಗ ಒಂದೊಂದು 2 ಬ್ಲೌಸ್ ಕಟ್ ಮಾಡಿದಾಗ ಒಂದ್ರಲ್ಲಿ ಮಾರ್ಕ್ ಇರುತ್ತೆ, ಒಂದ್ರಲ್ಲಿ ಮಾರ್ಕ್ ಇರಲ್ಲ. ಅವಾಗ ನೋಡ್ಕೋಬೇಕಾಗುತ್ತೆ. ಮಾರ್ಕ್ ಇದ್ದರೆ ಅದೇ ಪರವಾಗಿಲ್ಲ. ಓಕೆನಾ. ನೀಟಾಗಿ ಇಟ್ಕೊಂಡು ಸ್ಟಿಚಿಂಗ್ ಆಯಿತು. ಈ ರೀತಿ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಂಬಿಡಿ.
ಸ್ಲೀವ್ಸ್ಗೆ ಯಾವುದೇ ಆದರೂ ಅಷ್ಟೇ ಡಬಲ್ ಸ್ಟಿಚ್ ಹಾಕಿದ್ರೆ ಸ್ವಲ್ಪ ಬಾಳಿಕೆ ಬರುತ್ತೆ, ಬೇಗ ಬಿಚ್ಕೊಳ್ಳಲ್ಲ. ಆಮೇಲೆ ಬಿಚ್ಕೊಂಡ್ರೆ ಅಯ್ಯೋ ಹೆಂಗೆ ಹಾಕಿದ್ರಪ್ಪ ಬಿಚ್ಕೊಂಡ್ಬಿಟ್ಟೈತೆ ಅಂತ ಅಂತಾರೆ. ನೋಡಿ ಈಗ ರೆಡಿ ಆಯಿತು. ಈಗ ಇದು ಬಂದುಬಿಟ್ಟು ಸೈಡ್ ಜಾಯಿಂಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಹೇಳಿದ್ನಲ್ಲ ಆಲ್ರೆಡಿ ಮಾರ್ಕ್ ಇದೆ, ಆ ಮಾರ್ಕ್ಗೆ ಫ್ರಂಟ್ ಪೀಸನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ. ಮತ್ತು ಇನ್ನೊಂದು ಪೀಸನ್ನು ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಅಲ್ಲಿ ಹೆಚ್ಚು ಕಡಿಮೆ ಏನಾದರೂ ಬಂದರೆ ಫ್ರಂಟಲ್ಲಿ ಜಾಸ್ತಿ ಬರುತ್ತೆ, ಬ್ಯಾಕಲ್ಲೇನು ಬರೋಲ್ಲ. ಫ್ರಂಟಲ್ಲಿ ಬಂದರೆ ಒಂದು ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಅಷ್ಟೇ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಅದಕ್ಕೆ ಇದನ್ನು ಲಾಸ್ಟಲ್ಲಿ ಹಿಡಿಯೋ ಕಾರಣ ಇದಕ್ಕೇನೆ. ಈ ಥರ ಹೆಚ್ಚು ಕಡಿಮೆ ಬಂದಾಗ ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಹಿಡಿಯೋದು ಡಾಟ್ನ. ಇವಾಗ ಸೈಡ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ನೀಟಾಗಿ ಅದು ಹಿಡ್ದಾದ್ಮೇಲೆ ಒಂದೇ ಸಮನಾಗಿದೆ, ಕರೆಕ್ಟಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಅದು ನ್ಯಾಚ್ ಹಾಕಿರ್ತೀವಲ್ಲ ಸೈಡಲ್ಲಿ ಅದು ಕರೆಕ್ಟಾಗಿ ಬರಬೇಕು ಎರಡೂ ಒಟ್ಟಿಗೆ. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ಅದು ಮಾಮೂಲಿ ತೋಳಿನ ಸುತ್ತಳತೆ ಏನಿದೆ ನೋಡಿಕೊಂಡು ಸ್ಟಿಚ್ ಮಾಡಿ. ಇದೇ ರೀತಿ ಒಂದು 3ರಿಂದ 4 ಸ್ಟಿಚ್ಚು ಹಾಕೋಬೋದು. ಸೈಡಲ್ಲಿ ನಾನು ಹೇಳ್ದಂಗೆ 3ರಿಂದ 4 ಸ್ಟಿಚ್ ಹಾಕ್ಬೋದು. ಹೀಗೆ ಎರಡೂ ಕಡೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಲೈನಿಂಗ್ ಬ್ಲೌಸ್ ರೆಡಿ ಆಗುತ್ತೆ ನೋಡಿ. ಇಷ್ಟೇ. ನೀವು ಆರಾಮಾಗಿ ನಾನು ಹೇಳ್ದಂಗೆ 30 ನಿಮಿಷದ ಒಳಗಡೆ ಸ್ಟಿಚ್ ಮಾಡ್ಕೋಬೋದು. ನಾನು ಹೇಳಿದ ಮೆಥಡಲ್ಲಿ ಮಾಡಿ. ಫಸ್ಟೇ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ನೀವು ಸುತ್ತ ಸ್ಟಿಚ್ ಮಾಡುವಾಗ ದೊಡ್ಡ ಹೊಲಿಗೆ ಯೂಸ್ ಮಾಡಿ, ಮಾಮೂಲಿ ಸ್ಟಿಚ್ ಮಾಡುವಾಗ ಚಿಕ್ಕ ಹೊಲಿಗೆ ಯೂಸ್ ಮಾಡಿ. ಆಗ ನೀವು ಇದೊಂದು ಟ್ರಿಕ್ ಯೂಸ್ ಮಾಡಿದ್ರೆ ಸಾಕು, ಫಾಸ್ಟಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ಓಕೆನಾ? ತುಂಬ ಈಸಿಯಾಗಿ ಮಾಡ್ಕೋಬೋದು. ಅದೇ ಹೇಳ್ದಂಗೆ ಅದನ್ನು ನೆನಪಿಟ್ಕೋಬೇಕು ನೀವು. ದೊಡ್ಡ ಹೊಲಿಗೆ ಮಾಡ್ಕೋಬೇಕು, ಚಿಕ್ಕ ಹೊಲಿಗೆ ಮಾಡ್ಕೋಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ನೀವು ಆರಾಮಾಗಿ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಓಕೆನಾ? ಇವಾಗ ಇದು ಈ ಬ್ಲೌಸು ರೆಡಿ ಆಯಿತು ನೋಡಿ. ಎಷ್ಟು ಈ ರೀತಿ ಸೈಡ್ ಜಾಯಿಂಟ್ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ರೆಡಿ ಆಯಿತು. ಓಕೆನಾ? ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಈಗ ನಾನು ರೆಡ್ ಬ್ಲೌಸ್ ತಗೋತಾ ಇದ್ದೀನಿ. ಇದನ್ನು ಆಲ್ರೆಡಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಇದು ಫಸ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಡಬಲ್ ಪಟ್ಟಿನ. ಈಗ ಇದು ಡಬಲ್ ಪಟ್ಟಿ ಆಯಿತು, ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಫಸ್ಟೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರೆ ನೋಡಿ ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಈಗ ಇನ್ನೊಂದು ಕಡೆ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಸ್ಟಿಚ್ ಮಾಡಿ. ಓಕೆನಾ? ಇದು ಒಂದು ಲೈನಿಂಗ್ ಬ್ಲೌಸು. ಇದು ಒಬ್ಬರದೇನೆ, ಎರಡೂ ಒಬ್ಬರದೇನೆ. ಆದರೆ 1 ಗಂಟೆಯಲ್ಲಿ ಸ್ಟಿಚ್ ಮಾಡಿರುವಂಥದ್ದು, 1 ಗಂಟೆ ಒಳಗಡೆ ಸ್ಟಿಚ್ ಮಾಡಿರುವಂಥ ಬ್ಲೌಸ್ ಇದು. ಇದು ಸಿಂಗಲ್ ಪಟ್ಟಿ. ಇದು ಬಂದ್ಬಿಟ್ಟು ಬ್ಯಾಕ್ ಪೀಸು. ಸ್ಲೀವ್ಸ್ ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಸೈಡ್ಗೆ ಇಟ್ಬಿಟ್ಟು ಇವಾಗ ಇದನ್ನು ಇನ್ನೌಟ್ ಮಾಡ್ಕೋಬೇಕು. ನೀಟಾಗಿ ಇಟ್ಕೊಂಡು ಇದು ಸ್ಕ್ವೇರೇ ಇದೆ, ನಾನು ಚೇಂಜ್ ಮಾಡಿಲ್ಲ. ಆಮೇಲೆ ಅವ್ರು ಏನಂತಾರೆ ಏನೋ ಅಂದ್ಬಿಟ್ಟು ಎರಡಕ್ಕೂ ಸ್ಕ್ವೇರೇ ಇಕ್ಕಿದ್ದೀನಿ. ಇದಕ್ಕೂ ಕೂಡ ಪಿನ್ನಿನ ಅವಶ್ಯಕತೆ ಇಲ್ಲ, ಆರಾಮಾಗಿ ನೀವು ಪಿನ್ ಇಲ್ದೇ ಸ್ಟಿಚ್ ಮಾಡ್ಕೋಬೋದು. ತುಂಬ ನೀಟಾಗಿ ಬರುತ್ತೆ ನೋಡಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಆದಮೇಲೆ ಎಕ್ಸ್ಟ್ರಾ ಬಟ್ಟೆನ ಅದು ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೊಂಡು ನೀಟಾಗಿ ರೆಡಿ ಆಯಿತು ನೋಡಿ. ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇರೋ ರೀತಿ ಈ ರೀತಿ ಹಾಕ್ಕೊಂಡಾದ್ಮೇಲೆ ಮತ್ತೆ ತಿರುಗಿಸಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ತುಂಬ ನೀಟಾಗಿ ಬರುತ್ತೆ. ನಾನು ಹೇಳ್ದಂಗೆ ಸ್ಮೂತಾಗಿರೋ ಬಟ್ಟೆಗಳಾದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಈ ಥರ ಬಟ್ಟೆಗಳು ಏನಷ್ಟು ರಿಸ್ಕ್ ಕೊಡೋಲ್ಲ, ನೀವು ಬೇಗನೆ ಹೊಲಿಬೋದು. ನಾನು ಹೇಳ್ದಂಗೆ 20 ನಿಮಿಷಕ್ಕೆಲ್ಲ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇನ್ನೂ ಕಷ್ಟ ಅನ್ನೋರು 30 ನಿಮಿಷ, ಇಲ್ಲ ಇನ್ನೂ ಕಷ್ಟ ಅನ್ನೋರು 3/4 ಗಂಟೆಲೆಲ್ಲ ಹೊಲಿಬೋದು.
ಎಂಥ ಬಿಗಿನರ್ಸ್ ಆದ್ರೂ ಮುಕ್ಕಾಲು ಗಂಟೆಲಿ ಸ್ಟಿಚ್ ಮಾಡ್ಬೋದು. ಡಿಸೈನ್ ಏನು ಇಲ್ಲದೆ ಇರೋ ಕಾರಣ ಇನ್ನೌಟ್ ಮಾಡೋದು ಇರೋದ್ರಿಂದ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಇವಾಗ ಈ ರೀತಿ ಆಯಿತು. ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಬಿಡೋಣ. ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕಾಗುತ್ತೆ. ನೋಡಿ, ಬೇರೆ ಸ್ಮೂತಾಗಿರೋ ಬಟ್ಟೆಗಳಾದರೆ ಸಖತ್ತು ಎಳ್ಕೊತಾ ಇರಬೇಕು. ಇದೇನಿಲ್ಲ, ಹಾಗೆ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಆ ಥರ ಇರುವಂಥ ಬಟ್ಟೆಗಳಿವೆಲ್ಲ. ಸ್ವಲ್ಪ ರಫ್ ಇರುತ್ತೆ. ಸ್ಮೂತ್ ಇದ್ದರೆ ಆ ಥರ ಆಗುತ್ತೆ. ಪಿನ್ನೆಲ್ಲ ಹಾಕ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ ನೀಟಾಗಿ. ಈಗ ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೋಬೇಕು. ನೀವು ಸ್ಟಿಚಿಂಗ್ ಮಾಡ್ಕೋತೀನಿ ಅಂದರೆ ಸ್ಟಿಚಿಂಗ್ ಮಾಡ್ಕೋಬೋದು. ನಾನು ವೀಡಿಯೋಗಳಲ್ಲೆಲ್ಲ ಹೇಳ್ತಾ ಇರ್ತೀನಿ. ಕೆಲವ್ರಿಗೆ ಸ್ಟಿಚಿಂಗ್ ಇಷ್ಟ ಆಗಲ್ಲ ಅನ್ನೋರು ಎಮ್ಮಿಂಗ್ ಮಾಡಿಸ್ಕೋತಾರೆ. ಸಿಟೀಲಿ ಜಾಸ್ತಿ ಆಲ್ಮೋಸ್ಟ್ ಎಮ್ಮಿಂಗೆ ಮಾಡಿಸೋದು. ಹಳ್ಳಿ ಕಡೆ ಎಲ್ಲ ಸ್ಟಿಚಿಂಗೇ ಮಾಡೋದು. ಆಮೇಲೆ ಹಳ್ಳಿ ಕಡೆ ಅಮೌಂಟು ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಮ್ಮಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಸ್ಟಿಚಿಂಗ್ ಮಾಡ್ತಾರೆ. ಓಕೆನಾ. ನಾವು ಈ ಕಡೆ ಎಮ್ಮಿಂಗ್ ಕೇಳ್ತಾರೆ. ಆಮೇಲೆ ಅಮೌಂಟು ಜಾಸ್ತಿ ಇರೋದ್ರಿಂದ ನಾವು ಎಮ್ಮಿಂಗ್ ಮಾಡಿಕೊಡ್ಲೇಬೇಕಾಗುತ್ತೆ. ನೋಡಿ, ಇವಾಗ ಡಾಟ್ ಪಾಯಿಂಟ್ ಇಟ್ಕೋತಾ ಇದ್ದೀನಿ. ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ವಿಡಿಯೋ ಲೆಂತಿ ಇರುತ್ತೆ. ವಿಡಿಯೋ ಫುಲ್ಲು ನೋಡಿ ಫ್ರೆಂಡ್ಸ್, ಆವಾಗ ನಿಮಗೆ ಫುಲ್ಲು ಅರ್ಥ ಆಗುತ್ತೆ. ಅಟ್ಲೀಸ್ಟ್ ಒಂದು ಬ್ಲೌಸ್ದಾದರೂ ನೋಡಿದ್ರೆ ನಿಮಗೆ ಫುಲ್ಲು ಡೀಟೇಲಾಗಿ ಅರ್ಥ ಆಗುತ್ತೆ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ. ಓಕೆನಾ. ಇದ್ರದ್ದು ಕಟಿಂಗ್ ವಿಡಿಯೋನೂ ಕೂಡ ಹಾಕಿದ್ದೀನಿ. ಒಟ್ಟಿಗೆ 2 ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ. ನನ್ನ ಚಾನಲಲ್ಲಿದೆ. ಇನ್ನೂ ತುಂಬ ವೆರೈಟಿ ವೀಡಿಯೋಸ್ಗಳೆಲ್ಲ ಇದೆ. ಸ್ಟಿಚ್ಚಿಂಗು, ಕಟಿಂಗು, ಬ್ಯಾಕ್ ಸ್ಟಿಚ್ಚಿಂಗು ಎಲ್ಲ ವೀಡಿಯೋಸು ಇದೆ. ಕಟಿಂಗ್ ಸ್ಟಿಚಿಂಗ್ ಎಲ್ಲ. ನಿಮ್ಗೆ ಯಾವುದಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ಚೆಕ್ ಮಾಡ್ಬೋದು. ಇವಾಗ ಈ ರೀತಿ ಡಾಟ್ನ ಹಿಡ್ಕೊಂಡಾದ್ಮೇಲೆ ಸೈಡ್ಗೆ ಇಟ್ಬಿಟ್ಟು, ಇದು ಬಂದ್ಬಿಟ್ಟು ಬೆಲ್ಟಿಗೆ ತೊಗೋತಾ ಇದ್ದೀನಿ. ಮಾಮೂಲಿ ಆ ಕಡೆ ಈ ಕಡೆಗೆ ಒಂದು ಬೆಲ್ಟು, ಮತ್ತು ಮೇನ್ ಪೀಸು, ಮತ್ತು ಲೈನಿಂಗ್ ಬಟ್ಟೆ, ಈ ಥರ 3 ಪೀಸನ್ನು ಇಟ್ಕೋಬೇಕು. ನೀಟಾಗಿ ಇಟ್ಕೊಳ್ಳಿ. ಇವಾಗ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. 3 ಪೀಸನ್ನು ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿ. ಇದೇ ರೀತಿ 2 ಬೆಲ್ಟ್ ಪೀಸನ್ನು ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ಲೈನಿಂಗ್ ಪೀಸ್ ಕೆಳಗಡೆ ಇಡಿ, ಆಮೇಲೆ ಬ್ಲೌಸ್ ಪೀಸು, ಆಮೇಲೆ ಮತ್ತೆ ಲೈನಿಂಗ್ ಪೀಸು. ಓಕೆನಾ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ಮೆಥಡಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿ. ಆಗ ನೀಟಾಗಿ ಬರುತ್ತೆ. ಇವಾಗ ಒಂದು ಲೈನಿಂಗ್ ಮೇಲೆ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಒಂದು ಲೈನಿಂಗ್ ಪೀಸ್ನ ತೆಗೆದುಬಿಟ್ಟು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಇದಾದಮೇಲೆ ಮತ್ತೆ ತಿರುಗಿಸ್ಬಿಟ್ಟು ಮೇನ್ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ರೀತಿನೇ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಬಂತು. ಈಗ ಎರಡೂ ಸ್ಟಿಚ್ ಆದಮೇಲೆ ಇನ್ನೆರಡು ಪೀಸ್ ಎಕ್ಸ್ಟ್ರಾ ಇರುತ್ತಲ್ಲ, ಅದು ಒಂದೇ ಸಮನಾಗಿ ಕಟ್ ಮಾಡ್ಕೊಳ್ಳಿ. ಒಂದೇ ಸಮನಾಗಿ 3 ಪೀಸು ಒಂದೇ ಸಮ ಇರಬೇಕು, ಆ ರೀತಿ ಕಟ್ ಮಾಡ್ಕೊಳ್ಳಿ ಎರಡೂ. ಈ ರೀತಿ ಇದು ಕಟ್ ಮಾಡ್ಕೊಂಡಾದ್ಮೇಲೆ ಮೇನ್ ಪೀಸ್, ಬ್ಲೌಸ್ ಪೀಸು ಮತ್ತು ಲೈನಿಂಗು ಒಂದು ಸೇರಿಸಿ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನೀಟಾಗಿ ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇರೋ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ರೆಡಿ ಆಯಿತು. ಇದು ರೆಡಿ ಆದಮೇಲೆ ಬೆಲ್ಟ್ ರೆಡಿ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಬೆಲ್ಟ್ ರೆಡಿ ಆಯಿತು. ಫ್ರಂಟಿಗೆ ಬಂದ್ಬಿಟ್ಟು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಎರಡೂ ಸೈಡ್ ಒಂದೇ ಥರ ಬರೋ ಥರ. ನೋಡಿ, ಈ ರೀತಿ
ಸ್ಟಿಚಿಂಗ್ ಮಾಡ್ಕೊಂಡ್ರೆ ಆಯಿತು. ಮತ್ತು ಇವಾಗ ಕರೆಕ್ಟಾಗಿ ನಾನು ಆಗಲಿಂದ ಹೇಳಿದೆ ಅಪೋಸಿಟಾಗಿ ಇಟ್ಕೊಳ್ಳಿ, ಇಲ್ಲ ಕನ್ಫ್ಯೂಸ್ ಆಗುತ್ತೆ, ಇಲ್ಲಾಂದರೆ ಹೆಚ್ಚು ಕಡಿಮೆ ಒಂದೇ ಸೈಡಿಗೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ನೋಡಿಕೊಂಡು ಒಂದೇ ಥರ ಸ್ಟಿಚ್ ಮಾಡ್ಕೋಬೇಕು. ಈಗ ನೆಕ್ನ ಇನ್ನೌಟ್ ಮಾಡಿಕೊಂಡು ಎರಡು ಫ್ರಂಟ್ ಪೀಸಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿ ಈ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಡಿ. ಈಗ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕಿ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಾನು ಹೇಳ್ದಂಗೆ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು. ನನ್ನದು ದೊಡ್ಡದು ಹೊಲಿಗೆ ಮಾಡ್ಕೋತಾ ಇರ್ತೀನಿ, ಅದು ನಿಮಗೆ ತೋರಿಸಿಲ್ಲ ಅಷ್ಟೇ. ನೋಡೋಣ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಯಾವ ರೀತಿ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಲೈವಲ್ಲಿ ತೋರಿಸ್ತೀನಿ, ಓಕೆನಾ? ಏಕೆಂದರೆ ನಾನು ಯಾವಾಗ ಸ್ಟಿಚ್ ಮಾಡಿದಾಗ ದೊಡ್ಡ ಹೊಲಿಗೆ ಮಾಡ್ಕೋತೀನಿ, ಚಿಕ್ಕದು ಮಾಡ್ಕೋತೀನಿ ಅನ್ನೋದನ್ನು ಲೈವ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬೇಕು ಅಂದರೆ ಚೆಕ್ ಮಾಡಿ. ಅದನ್ನು ನಾನು ಒಂದು ಮಾಮೂಲಿ ಬ್ಲೌಸು, ಸಾದಾ ಬ್ಲೌಸು ಇದೆಲ್ಲ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಎರಡೂ ಪೀಸನ್ನು ಸೇಮ್ ಇದೇ ರೀತಿಯೇ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸುತ್ತ ಸ್ಟಿಚಿಂಗ್ ಮಾಡ್ಕೊಳ್ಳಿ ನೀಟಾಗಿ. ಈಗ ಇದು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಬೇಕು. ಎರಡು ಪೀಸನ್ನು ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಆವಾಗ ಒಂದೇ ಸಮಕ್ಕೆ ಒಂದೇ ಸಲ ಎರಡೂ ರೆಡಿ ಆಗಿಬಿಡುತ್ತೆ, ಓಕೆನಾ? ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ ಆ ರೀತಿ ಸ್ಟಿಚ್ ಮಾಡಿ. ಅದೇನು ಹಿಂಗೆ ಸ್ಟಿಚ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೆ, ಯಾವ ಕಡೆ ಬೇಗ ಸ್ಟಿಚ್ ಮಾಡಿದ್ರೆ ಈಸಿ ಆಗುತ್ತೆ ಅಂದ್ಕೊಂಡು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾಯಿತು. ಈಗ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನ ಕಟ್ ಮಾಡಿ ತೆಗೆದುಬಿಡಬೇಕು. ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಂಬಿಡಿ. ಇಲ್ಲಿ ಮಾತ್ರ ನಾನು ಫಾಸ್ಟ್ ಮಾಡಿದ್ದೀನಿ ಸ್ವಲ್ಪ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ಆಯಿತು. ಇವಾಗ ನ್ಯಾಚ್ ಹಾಕ್ಕೊಂಬಿಟ್ಟು ಎರಡೂ ಪೀಸನ್ನು ಸೇಮ್ ಅದೇ ರೀತಿಯೇ ಕಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಕೆಲಸನೂ ಫಾಸ್ಟಾಗಿ ಆಗುತ್ತೆ, ಬೇಗ ಬೇಗ ಸ್ಟಿಚಿಂಗ್ ಮಾಡ್ಬೋದು, ಓಕೆನಾ? ಈಗ ಡಾಟ್ ಪಾಯಿಂಟ್ ಇಟ್ಕೊಳ್ಳೋಣ. ಮೇನ್ ಡಾಟ್ ಮಾಡಿಬಿಟ್ಟು 1 ಇಂಚ್ ಹಿಡಿತಾಯಿದ್ದೀನಿ. ಕ್ರಾಸಾಗಿ ಹಿಡ್ಕೊಂಡು 2.5 ಇಂಚು ಲೆಂತ್ ಬಂದರೆ ಸಾಕು. 3 ಇಂಚು ಸ್ಟಿಚಿಂಗು ಸೇರಿಸಿ 3 ಇಂಚು ಬಂದರೆ 3 ಇಂಚು ಸಾಕು. ಈಗ ಮಾಮೂಲಿ ಎಮ್ಮಿಂಗ್ ಪಟ್ಟಿ ಕೊಡ್ತೀವಲ್ಲ ಆ ಕಡೆ ಪಟ್ಟಿ ಕೊಡ್ತಾ ಇರೋದು, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನ ಈ ರೀತಿ ರೆಡಿ ಆಯಿತು ನೋಡಿ. ಈಗ ಕಂಕಳ ಕಡೆ ಇರುವಂಥ ಡಾಟು ಒಟ್ಟು 4 ಡಾಟ್ ಬರುತ್ತೆ ನೋಡಿ. ಇದೇ ರೀತಿ ಇನ್ನೊಂದು ಫ್ರಂಟ್ ಪೀಸನ್ನು ರೆಡಿ ಮಾಡ್ಕೋಬೇಕು. ಇವಾಗ ಇದಕ್ಕೂ ಅಷ್ಟೇ ಫ್ರಂಟಲ್ಲಿ ಡಾಟ್ ಹಿಡಿತಾ ಇರೋದು. ಈಗ ಬಂದ್ಬಿಟ್ಟು ಕಂಕಳ ಕಡೆ ಇರುವಂಥ ಡಾಟ್ ಹಿಡಿತಾ ಇದ್ದೀನಿ. ಈಗ ಮೇನ್ ಸೈಡ್ ಜಾಯಿಂಟಲ್ಲಿ ಬರುವಂಥ ಡಾಟು ಸ್ಟಿಚ್ ಮಾಡ್ಕೊಳ್ಳಿ. ಆಯಿತು. ಈಗ ನೋಡಿ ಫ್ರಂಟು ಮತ್ತು
ರೆಡಿ ಆಯಿತು. ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಬೆಲ್ಟು ನೋಡ್ಕೋಬೇಕು ಆಪೋಸಿಟಾಗಿ ಫ್ರಂಟ್ ಎಡಗಡೆ ಯಾವುದು ಬಲಗಡೆ ಯಾವುದು ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಎರಡೂ ಪೀಸನ್ನು ಸೇಮ್ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಒಂದೇ ಮಾರ್ಜಿನ ಸ್ಟಿಚ್ ಮಾಡಿದ್ರೆ ನಿಮಗಿಂತ ಒಳ್ಳೆ ಟೈಲರ್ ಯಾರೂ ಇರಲ್ಲ. ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಸೈಡಲ್ಲಿ ತೆಗೆದುಬಿಡಿ. ತೆಗೆದುಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಸ್ಟಿಚ್ ಮಾಡಿ. ಆಗ ನಿಮಗೆ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಈಗ ಇನ್ನೊಂದನ್ನು ಅಷ್ಟೇ ಎಕ್ಸ್ಟ್ರಾ ಬಟ್ಟೆ ನಾವು ಆಲ್ರೆಡಿ ಬೆಲ್ಟ್ ಸ್ಟಿಚ್ ಮಾಡಬೇಕಾದ್ರೆ ಒಂದೊಂಚೂರು ಜಾಸ್ತಿ ಬಿಟ್ಟಿರ್ತೀವಿ. ಆವಾಗ ಅದನ್ನು ಸ್ಟಿಚಿಂಗ್ ಆದಮೇಲೆ ತೆಗೆದುಬಿಡಿ. ಯಾವುದೇ ಆದರೂ ಅಷ್ಟೇ ಕಮ್ಮಿ ತೊಗೊಳಕ್ಕೆ ಹೋಗಬಾರ್ದು, ಜಾಸ್ತಿ ತೊಗೋಬೇಕು ಬಟ್ಟೆ. ಅವಾಗ ನಾವು ಸ್ಟಿಚಿಂಗ್ ಆದಮೇಲೆ ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಕಟ್ ಮಾಡ್ಬೋದು. ಕಮ್ಮಿ ಆದರೆ ಮತ್ತೆ ಬಿಚ್ಚಬೇಕು, ಇಲ್ಲ ಎಕ್ಸ್ಟ್ರಾ ಪೀಸ್ ತೊಗೋಬೇಕು, ಇಲ್ಲ ಜೈಂಟ್ ಮಾಡಬೇಕು, ಈ ಥರ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಬಟ್ಟೆ ತೊಗೊಳ್ಳಿ. ಯಾವುದೇ ಪೀಸ್ ತೊಗೊಂಡ್ರು ಟೈಲರಿಂಗಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಸ್ಟಿಚಿಂಗ್ ಆದಮೇಲೆ ತೆಗೆದುಬಿಡ್ಬೋದು, ಏನು ತೊಂದರೆ ಇಲ್ಲ. ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ನೋಡಿ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡಾಗ ನಿಮಗೆ ನೀಟ್ ಫಿನಿಶಿಂಗ್ ಬಂತು ನೋಡಿ. ಓಕೆನಾ? ಈ ರೀತಿ ಈಸಿಯಾಗಿ ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಎರಡೂ ಪೀಸನ್ನು ಈ ಥರ ತಿರುಗಿಸಿದಾಗ ಈ ರೀತಿ ಬರುತ್ತೆ. ತುಂಬ ನೀಟಾಗಿ ಬಂತು ನೋಡಿ. ಈಗ ರೆಡಿ ಆಯ್ತಿದು. ಈಗ ಇದಕ್ಕೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇವಾಗ ಇದು ಎರಡೂ ಒಂದೇ ಸಮ ಇದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಬ್ಲೌಸಲ್ಲಿ ಅಳತೆ ಇದ್ದರೆ ಅಳತೆ ನೋಡ್ಕೊಳ್ಳಿ. ಹೆಚ್ಚು ಕಡಿಮೆ ಇತ್ತು ಅಂದರೆ ಅವಾಗ ಅದನ್ನು ಸ್ವಲ್ಪ ಡಾಟ್ ಹಿಡ್ಕೊಳ್ಳಿ. ನಾನು ಆಗಲೇ ಹೇಳಿದ್ನಲ್ವ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀವು ಇಲ್ಲೇ ರೆಡಿ ಮಾಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಉಕ್ಸ್ಪಟ್ಟಿ ಐಪಟ್ಟಿ ಚಿಕ್ಕದು ದೊಡ್ಡದು ನೋಡಿಕೊಂಡು ಅಲ್ಲಿ ಡಾಟಲ್ಲಿ ಇಟ್ಕೊಂಡ್ಬಿಡ್ಬೇಕು. ಅವಾಗ ಸರಿ ಹೋಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಲೆಂತ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಇದು ಮಾಡಬೇಕಾಗುತ್ತೆ. ಇವಾಗ ಇದಕ್ಕೆ ಡಬಲ್ ಪಟ್ಟಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಡಬಲ್ ಪಟ್ಟಿ ಕೆಳಗಡೆ ಇಟ್ಟಿದ್ದೀನಿ, ಮೇಲೆ ಬ್ಲೌಸ್ ಪೀಸ್ ಇದೆ. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ನೋಡಿ ನಾನು ಜಾಸ್ತಿನೇ ತೊಗೊಂಡಿದ್ದೀನಿ. ಯಾವುದೇ ಆದರೂ ಅಷ್ಟೇ ಸ್ವಲ್ಪ ಜಾಸ್ತಿ ನಮ್ಮ ಕಣ್ಣಳತೆ ಎಲ್ಲ ಗೊತ್ತಾಗುತ್ತೆ. ಅದು ಸ್ವಲ್ಪ ಜಾಸ್ತಿನೇ ತೊಗೊಂಡು ಆಮೇಲೆ ಕಟ್ ಮಾಡಿಬಿಡ್ಬೋದು. ಇವಾಗ ಅಳತೆಯಲ್ಲೇ ತೊಗೋತೀವಿ ಅಂದರೆ ಕಮ್ಮಿ ಆಗಿಬಿಡುತ್ತೆ. ಆವಾಗ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಕಟ್ ಮಾಡಿ ತೆಗಿಬೋದು, ತೊಂದರೆ ಇಲ್ಲ. ಈಗ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಮೇಲ್ಗಡೆ ಮತ್ತು ಕೆಳಗಡೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಇದಕ್ಕೆ ನಾನು ಐನ ಮಾಡಬೇಕು, ಮಿಷಿನಲ್ಲಿ ಮಾಡ್ತಾಯಿಲ್ಲ. ಇದು ಹೊಸ ಕಸ್ಟಮರ್ದು ಬ್ಲೌಸಲ್ಲಿ ಅವ್ರು ಕೊಟ್ಟಿರೋ ಬ್ಲೌಸಲ್ಲೂ ಕೂಡ ಐ ಮಿಷಿನಲ್ಲಿ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಕೈಯಲ್ಲೇ ಮಾಡಬೇಕು. ಈ ರೀತಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಟ್ಟು ಮತ್ತು ಇವಾಗ ಇದು ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಫಿನಿಶಿಂಗ್ ಆಯಿತು. ಆಮೇಲೆ ಮಧ್ಯದಲ್ಲಿ ನಾವು ಹೈ ಮಾಡ್ಕೋಬೇಕು. ಇವಾಗ ಎರಡು ಸ್ಟಿಚ್ ಹಾಕೋದ್ವಲ್ಲ ಅದ್ರ ಮಧ್ಯದಲ್ಲಿ ಹೈ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಈ ರೀತಿ ರೆಡಿ ಆಯಿತು. ಇದು ಸಿಂಗಲ್ ಪಟ್ಟಿ. ಬ್ಲೌಸ್ ಪೀಸ್ ಕೆಳಗಿಟ್ಟು ಅದ್ರ ಮೇಲೆ ಸಿಂಗಲ್ ಪಟ್ಟಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ್ಮೇಲೆ ಈಗ ಒಂದು ಪಾಯಿಂಟ್ ಹೊಲಿಗೆ ಹಾಕೊಳ್ಳಿ. ಈಗ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ
ಸ್ಟಿಚಿಂಗ್ ಆಯಿತು, ರೆಡಿ ಆಯಿತು. ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ. ಓಕೆನಾ? ಈ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು ನೋಡಿ, ಕರೆಕ್ಟಾಗಿ ಬಂತು. ಈಗ ಈ ಥರ ಫ್ರಂಟಲ್ಲಿ ನೀವು ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೆ ಮುಂಚೆ ನಾನು ಆಗಲೇ ಆ ಬ್ಲೌಸ್ ಸ್ಟಿಚ್ ಮಾಡಿದಾಗಲೂ ಹೇಳಿದೆ, ಎರಡೂ ನೋಡ್ಕೊಳ್ಳಿ. ಒಂದು ಉದ್ದ ತುಂಡ ಬಂದಾಗ ಏನಾಗುತ್ತೆ, ನೀವು ಹಾಗೆ ಸ್ಟಿಚ್ ಮಾಡಿಬಿಟ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಇವಾಗ ಎರಡೂ ನೋಡ್ಕೋಬೇಕು. ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂದರೆ ನಾವು ನೆಕ್ ಸ್ಟಿಚ್ ಮಾಡುವಾಗ ಎಕ್ಸ್ಪೆಂಡ್ ಆಗೋದು, ಇಲ್ಲ ಒಂಚೂರು ಆ ಕಡೆ ಈ ಕಡೆ ಪಾಯಿಂಟಲ್ಲಿ ಸ್ಟಿಚಿಂಗ್ ಮಾಡುವಾಗ ಏರುಪೇರಾಗಿರುತ್ತೆ. ಅದಕ್ಕೆ ನೋಡ್ಕೊಂಡು ಅದನ್ನು ಈ ರೀತಿ ತೆಗೆದುಬಿಡಿ. ಅವಾಗೇನಾಗುತ್ತೆ, ಆ ಥರ ತೆಗ್ದಾಗ ನಿಮಗೆ ನೀಟ್ ಫಿನಿಶಿಂಗ್ ಬರುತ್ತೆ. ಓಕೆನಾ? ಇದು ಸ್ಲೀವ್ಸು. ಎರಡು ಪೀಸ್ಗೂ ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಯಾಕೆಂದರೆ ನಮಗೆ ಉಲ್ಟಾ ಸೀದಾ ಗೊತ್ತಾಗೋದಕ್ಕೋಸ್ಕರ. ಆಮೇಲೆ ಅದು ಒಂದೇ ಸೈಡ್ ಬರಬಾರ್ದು ಅಂತ, ಅದಕ್ಕೋಸ್ಕರ ಆ ಥರ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದನ್ನು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಔಟ್ ಮಾಡ್ಕೋಬೇಕು. ಓಕೆನಾ? ಇದಕ್ಕೆ ಬಾರ್ಡ್ರೇನು ಬಂದಿಲ್ಲ, ಬ್ಲೌಸ್ ಫುಲ್ ಒಂದೇ ಥರ ಇದೆ, ಎಕ್ಸ್ಟ್ರಾ ಬಾರ್ಡ್ರೇನು ಬಂದಿಲ್ಲ, ಸ್ಲೀವ್ಸ್ಗೂ ಬಂದಿಲ್ಲ, ಬ್ಯಾಕಿಗೂ ಬಂದಿಲ್ಲ. ಇವಾಗ ಇದನ್ನು ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡಬೇಕು. ನೀಟಾಗಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ರೀತಿ ಎರಡನ್ನೂ ಕೂಡ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಒಂದೇ ಮಾರ್ಜಿನಲ್ಲಿ ಸ್ಟಿಚಿಂಗ್ ಆಗಬೇಕು. ಈಗ ಸ್ಟಿಚಿಂಗ್ ಆದಮೇಲೆ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿ ಆದಮೇಲೆ ಮತ್ತೆ ಇನ್ನೊಂದು ಪೀಸನ್ನು ಕೂಡ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈಗ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಮತ್ತು ಲೈನಿಂಗ್ ಮೇಲಾದಮೇಲೆ ಮೇಲ್ಗಡೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಅಂದರೆ ಸ್ಟಿಚ್ಚು ತುದಿಗೆ ಹಾಕ್ಕೋಬೇಕು, ಅದನ್ನೇ ಪಾಯಿಂಟ್ ಹೊಲಿಗೆ ಅನ್ನೋದು. ಕಿನಾರಿ ಅಂತಾರೆ, ತುದಿಗೆ ಹಾಕ್ಕೊಳ್ಳಿ ಅಷ್ಟೇ ಅದು. ಇವಾಗ ಸ್ಟಿಚಿಂಗ್ ಆದಮೇಲೆ ನಾವು ಸುತ್ತ ಸ್ಟಿಚ್ ಮಾಡ್ತೀವಲ್ಲ, ಆವಾಗ ದೊಡ್ಡ ಹೊಲಿಗೆ ಮಾಡ್ಕೊಳ್ಳಿ. ಆವಾಗೇನಾಗುತ್ತೆ, ನೀವು ಫಾಸ್ಟಾಗಿ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಇಲ್ಲಿ ಸ್ಟಿಚ್ ಮಾಡುವಾಗ ಸಣ್ಣ ಹೊಲಿಗೆ ಇರಲಿ, ನೀವು ಸುತ್ತ ಸ್ಟಿಚಿಂಗ್ ಮಾಡ್ಕೊಳ್ಳುವಾಗ ದೊಡ್ಡ ಹೊಲಿಗೆ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಒಂದು ಬೇಗ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಇವಾಗ ದೊಡ್ಡ ಹೊಲಿಗೆ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ನಿಮಗೆ, ನಾನು ದೊಡ್ಡ ಹೊಲಿಗೆ ಮಾಡಿಕೊಂಡೆ ಆದರೂ ಗೊತ್ತಾಗಿಲ್ಲ. ಈ ರೀತಿ ನೋಡಿ, ದೊಡ್ಡ ಹೊಲಿಗೆ ಮಾಡ್ಕೊಂಡಾಗ ಆ ಸ್ಟಿಚಿಂಗ್ ಅದೇ ಬೇಗನೆ ಫಾಸ್ಟಾಗಿ ಮೂವ್ ಆಗುತ್ತೆ. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಎರಡೂ ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ, ಎರಡೂ ಸ್ಲೀವ್ಸದು ನೀಟಾಗಿ. ಈಗ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಟ್ರೆ ಆಯಿತು ಸ್ಲೀವ್ಸ್ದು. ಕಟ್ ಮಾಡಿಬಿಟ್ಟು ನೋಡ್ಕೋಬೇಕು, ಕಂಕ್ಳ ಹತ್ರ ಕರೆಕ್ಟಾಗಿದೆಯಾ, ಏರುಪೇರಿದೆಯಾ ಅಂತ ಸ್ವಲ್ಪ ಚೆಕ್ ಮಾಡ್ಕೊಂಬಿಡಿ. ಈ ರೀತಿ ಅಲ್ಲಿ ಹೆಚ್ಚು ಕಮ್ಮಿ ಇದ್ದರೆ ತೆಗೆದುಬಿಡಿ. ಒಂದೊಂದು ಪಾಯಿಂಟಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ, ಏನು ತೊಂದರೆ ಇಲ್ಲ. ಈಗಿದೆ ಬ್ಯಾಕು ಫ್ರಂಟು ಫಸ್ಟು ಜಾಯಿಂಟ್ ಮಾಡ್ಕೊಂಬಿಡೋಣ, ಆಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತೆ ಇವಾಗ ಈ ರೀತಿ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳಿ, ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಇದು ರೆಡಿ ಆಯಿತು. ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಆ ಥರ ಇದು ಶೋಲ್ಡರ್ ಹತ್ರ ಕರೆಕ್ಟಾಗಿ ಏನಾರು ಹೆಚ್ಚು ಕಡಿಮೆ ಅನಿಸಿದ್ರೆ ಕಟ್ ಮಾಡಿ. ಅದನ್ನು ಬಟ್ಟೆ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ ಹಾಗೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಕಟ್ ಮಾಡಿ ಸ್ಟಿಚ್ ಮಾಡಿ. ಮತ್ತು ಇವಾಗ ಶೋಲ್ಡರ್ ಮಧ್ಯೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡೂ ಸ್ಲೀವ್ಸನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು.
ಒಂದು ಸೈಡ್ ಫಸ್ಟ್ ಸ್ಟಿಚ್ ಮಾಡಿ ಮತ್ತು ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಇದು ಎರಡೂ ಬ್ಲೌಸು ಒಬ್ಬರದೇನೆ, ಒಬ್ಬರೇ ಕಸ್ಟಮರ್ದು. ಆಮೇಲೆ ಒಂದೇ ಡಿಸೈನು, ಆಮೇಲೆ ಡಿಸೈನ್ ಏನು ಚೇಂಜಸ್ ಇಲ್ಲ. ಹಾಗಾಗಿ ಬೇಗನೆ ಸ್ಟಿಚ್ ಮಾಡ್ಬೋದು. ಏನಾದ್ರು ಡಿಸೈನ್ಸ್ ಇದ್ದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಟೈಮಿಂಗ್ಸು. ಪ್ಲೇನ್ ಸಾದಾ ಅಂದರೆ ಲೈನಿಂಗು, ಬರೀ ಲೈನಿಂಗ್ ಸ್ಟಿಚ್ ಮಾಡೋದಾದರೆ ಆರಾಮಾಗಿ ಮಾಡ್ಬೋದು. 1 ಗಂಟೆಯಿಂದ ಒಳಗಡೆನೆ ಸ್ಟಿಚ್ ಮಾಡ್ಬೋದು. ಈ ರೀತಿ ಸುತ್ತ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಶೋಲ್ಡರ್ ಹತ್ರ ಒಂಚೂರು ಆ ಕಡೆ ಈ ಕಡೆ ಇದ್ದರೆ ಕಟ್ ಮಾಡ್ಕೊಂಬಿಟ್ಟು ತೆಗೆದುಬಿಡಿ. ತೆಗೆದುಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಎರಡೂ ಸೈಡೂ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈಗ ರೆಡಿ ಆಯಿತು ನೋಡಿ. ಈ ಥರ ಎರಡೂ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು. ಈ ರೀತಿ ಇವಾಗ ಸೈಡ್ ಜಾಯಿಂಟ್ ಮಾಡ್ಕೊಳ್ಳಿ. ಏನು ಸೊಂಟ ಸುತ್ತಳತೆ ಇರುತ್ತೆ ಅದ್ರ ನೋಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಸೈಡ್ನ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಾಗ ನಾನು ಹೇಳಿದ್ನಲ್ಲ ಡಾಟ್ ಹತ್ರ ಸ್ವಲ್ಪ ಇಟ್ಕೋಬೇಕಾಗುತ್ತೆ. ಆಮೇಲೆ ಇದಕ್ಕೆ ನಾನು ಇದು ಇನ್ನೌಟ್ ಓವರ್ಲಾಕ್ ಇಲ್ಲದೆ ಇರೋ ಕಾರಣ ಸ್ಟ್ರೇಟಾಗಿ ಸೀದಾ ಇಟ್ಕೋತಾ ಇದ್ದೀನಿ. ಎರಡನ್ನೂ ಸೀದಾ ಇಟ್ಕೊಂಡು ಕಂಕ್ಳ ಹತ್ರ ಕರೆಕ್ಟಾಗಿ ಮ್ಯಾಚ್ ಇಟ್ಕೊಳ್ಳಿ. ಅದು ಮ್ಯಾಚ್ ಹಾಕಿರ್ತೀವಲ್ಲ ಎರಡನ್ನೂ ಅಲ್ಲಿ ಪಿನ್ ಹಾಕ್ಕೊಂಡು ಒಂದೇ ಸಮನಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇದು ಬಂದುಬಿಟ್ಟು ಓವರ್ಲಾಕ್ ಇಲ್ಲ ಅಂದಾಗ ಈ ಮೆಥಡ್ ಯೂಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸೈಡಲ್ಲಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಈ ರೀತಿ ರೆಡಿ ಆಯಿತು ನೋಡಿ. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಇವಾಗ ನಾವು ಏನು ಮಾರ್ಜಿನ್ ಇರುತ್ತಲ್ಲ ಆ ಮಾರ್ಜಿನ್ಗೆ ಸ್ಟಿಚ್ ಮಾಡಿ ನೀಟಾಗಿ ಬರುತ್ತೆ. ಇಲ್ಲಿ ಸ್ಟಿಚಿಂಗು ನಿಮಗೆ ನೀಟಾಗಿ ಇದಾಗುತ್ತೆ. ಅಂದರೆ ಬಟ್ಟೆ ಎಲ್ಲ ಈ ಒಳಗಡೆ ಫೋಲ್ಡಿಂಗ್ ಹೋಗಿರೋದ್ರಿಂದ ನಿಮ್ಗೆ ಈಚೆ ಕಾಣಿಸಲ್ಲ. ಆಮೇಲೆ ಓವರ್ಲಾಕ್ ಇಲ್ಲದೆ ಇರೋ ಟೈಮಲ್ಲಿ ನಾನು ಅವಾಗ ಇದೇ ಮೆಥಡಲ್ಲಿ ಸ್ಟಿಚ್ ಮಾಡ್ತಿದ್ದೆ ನಾನು ಓವರ್ಲಾಕ್ ಇಲ್ಲದೆ ಇದ್ದಾಗ. ಈಗ ಅಂದರೆ ಸ್ವಲ್ಪ ರಿಪೇರಿ ಆಗಿದೆ ಮಿಷನ್ನು. ಅದಕ್ಕೋಸ್ಕರ ನನಗೆ ಈ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಆಗ ಅನ್ನಿಸ್ತು ಯಾಕೆ ಡೈರೆಕ್ಟಾಗಿ ಇದೇ ರೀತಿ ಸ್ಟಿಚ್ ಮಾಡೋಣ, ಅವ್ರಿಗಿಲ್ಲ ಅಂತ ಹೇಳೋ ಬದಲು ಈ ಥರ ನಾನು ಅವಾಗ ಮಾಡ್ತಿದ್ದೆ. ಹಂಗಾಗಿ ನೆನಪು ಬಂದು ಅದಕ್ಕೆ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ನೀವು ಓವರ್ಲಾಕ್ ಇಲ್ಲ ಅನ್ನೋರು ಈ ಥರ ಒಂದು ಸ್ವಲ್ಪ ಸ್ಟಿಚ್ ಮಾಡೋದ್ರಿಂದ ಏನಾಗುತ್ತೆ ನೀಟ್ ಫಿನಿಶಿಂಗ್ ಕಾಣಿಸುತ್ತೆ. ಸೈಡಲ್ಲಿ ಎಳೆಗಳು ಬಿಟ್ಕೊಳ್ಳಲ್ಲ ಅನ್ನೋದಕ್ಕೋಸ್ಕರ ನೀವು ಈ ರೀತಿ ಮಾಡ್ಕೋಬೋದು. ಓಕೆನಾ? ಯಾರಾದರೂ ಇವಾಗ ಮನೇಲಿ ಸ್ಟಿಚ್ ಮಾಡೋರು ಜಾಸ್ತಿ ಓವರ್ಲಾಕ್ ಮಿಷಿನ್ ಇಲ್ಲ ಅಂದಾಗ ಈ ಮೆಥಡ್ ಸದ್ಯಕ್ಕೆ ಯೂಸ್ ಮಾಡ್ತಾ ಇದ್ದರೆ ಆಮೇಲೆ ಬೇಕಾದ್ರೆ ಮಿಷಿನ್ ತೊಗೊಂಡ್ಮೇಲೆ ನೀವು ಮಾಡ್ಕೋಬೋದು. ನಾನು ಅದಕ್ಕೇನೆ ಇವಾಗ ಸದ್ಯಕ್ಕೆ ಮಿಷಿನ್ ಇಲ್ಲದೆ ಇರೋ ಕಾರಣ ಇದೇ ರೀತಿ ಮಾಡೋಣ, ಆಮೇಲೆ ಬೇಕಾದರೆ ನೋಡೋಣ ಅಂದ್ಬಿಟ್ಟು ಎರಡೂ ಕಡೆನೂ ಫಸ್ಟು ನಾವು ಈ ಥರ ಸೀದಾ ಸ್ಟಿಚ್ ಮಾಡ್ಕೋಬೇಕು. ತುದಿಗೆ ಹಾಕ್ಕೋಬೇಕು. ಅಂದರೆ ಕಂಕ್ಳ ಹತ್ರ ಎರಡೂ ಒಂದೇ ಸಮ ಬರೋ ಥರ ಅಲ್ಲೊಂದು ಪಿನ್ ಹಾಕ್ಕೊಳ್ಳಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ನಾವು ಮಾಮೂಲಿ ಸ್ಟಿಚ್ ಮಾಡಿಬಿಟ್ರೆ ಏರುಪೇರು ಆಗಿಬಿಡುತ್ತೆ. ಅದಕ್ಕೆ ಕಂಕ್ಳ ಹತ್ರ ಎರಡೂ ನ್ಯಾಚ್ ಹಾಕಿರೋದು ಕರೆಕ್ಟಾಗಿ ಬರೋ ಥರ ಅಲ್ಲಿ ಒಂದು ಪಿನ್ ಹಾಕ್ಕೊಂಬಿಟ್ಟು ಆಮೇಲೆ ತುದಿಗೆ ಸ್ಟಿಚ್ ಹಾಕಿ ಉಲ್ಟಾ ತಿರುಗಿಸ್ಬಿಡಿ. ಆವಾಗ ಏನಾಗುತ್ತೆ ನಿಮಗೆ ನ್ಯಾಚ್ ಹಾಕಿರೋದು ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ. ನಿಮ್ಗೆ ಹೆಚ್ಚು ಕಡಿಮೆ ಆಗೋದಿಲ್ಲ. ಆವಾಗ ಅಲ್ಲಿ ನಿಮ್ಗೆ ಎಷ್ಟು ಸ್ಟಿಚ್ ಬೇಕಷ್ಟು ಹಾಕ್ಕೊಂಡ್ರೆ ಆಯಿತು. ಓಕೆನಾ?
ಈ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಈ ರೀತಿ ಓರ್ಲಾಕ್ ಮಿಷಿನ್ ಇಲ್ಲ ಅಂದವರು ಈ ಮೆಥಡನ್ನ ಯೂಸ್ ಮಾಡ್ಕೊಳ್ಳಿ. ಈ ಥರ ಯೂಸ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೋದು. ಓಕೆನಾ? ತುಂಬಾ ಈಸಿಯಾಗಿರುತ್ತೆ. ಓರ್ಲಾಕ್ ಮಿಷಿನ್ ಇಲ್ದಿದ್ದಾಗ ನಾನು ಅವಾಗ ಇದೇ ರೀತಿಯೇ ಮಾಡ್ತಾಯಿದ್ದಿದ್ದು. ಆಮೇಲೆ ನಾನು ಅಂದರೆ ಜಿಗ್‌ಜಾಗ್ ಮಿಷಿನಲ್ಲಿ ಓರ್ಲಾಕ್ ಮಾಡೋದನ್ನು 2 2 ಇನ್ 1 ಮಿಷಿನ್ನೇ ತೊಗೊಂಡಿದ್ದಿದ್ದು. ಇವಾಗ ಸದ್ಯಕ್ಕೆ ಅದನ್ನೇ ಯೂಸ್ ಮಾಡ್ತಾ ಇರೋದು. ಅದು ರಿಪೇರಿ ಆಗಿದೆ ಸದ್ಯಕ್ಕೆ. ಇವಾಗ ಈ ರೀತಿ ನಿಮ್ಗೆ ಎಷ್ಟು ಸ್ಟಿಚ್ ಬೇಕು ಅಷ್ಟು ಹಾಕ್ಕೊಂಡ್ರೆ ರೆಡಿ ಆಯಿತು. ಓಕೆನಾ? ನಾನಂತೂ ಒಂದು 3 ರಿಂದ 4 ಸ್ಟಿಚ್ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಿಚ್ ಹಾಕ್ಕೋಬೋದು. ಓಕೆನಾ? ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ 1 ಗಂಟೆಯಲ್ಲಿ 2 ಲೈನಿಂಗ್ ಬ್ಲೌಸ್ನ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಯಾರಿಗೆ ಆಗಲ್ಲ ಅಂತೀರೋ ಅವರು ಈ ವಿಡಿಯೋ ನೋಡಿದ್ರೆ ನೀವು 100% ಸ್ಟಿಚ್ ಮಾಡ್ಬೋದು. ಓಕೆನಾ? 1 ಗಂಟೆಗಿಂತ ಮುಂಚೆನೇ ಸ್ಟಿಚ್ ಮಾಡ್ಬೋದು. ಟ್ರೈ ಮಾಡಿ. ಓಕೆನಾ? ಯಾರೇ ಆದ್ರೂ ಈ ಥರ ಡಿಸೈನ್ ಇಲ್ಲದೆ ಇರೋ ಬ್ಲೌಸ್ಗಳನ್ನ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಮಾಮೂಲಿ ಮಿಷಿನ್ ಆದರೂ ಸರಿಯೇ, ಜಾಕ್ ಮಿಷಿನ್ ಆದರೂ ಸರಿಯೇ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.